ನಾಡಿ ಮಂಡಲ ಸ್ವೀಕರಣ ಆಗ್ಲಿಕ್ಕೆ ಶುರುವಾಗ್ತದೆ. ಅದನ್ನ ನಾವು ಏನಂತ ಕರಿತೀವಿ? ಕಾಯಾನುಪಾಸನ ಅಂತ ಕರಿತೀವಿ. ಆಗ ತುಂಬಾ ತುಂಬಾ ಹಿಂಸೆ ಆಗ್ತದೆ. ಕೆಲವರಿಗೆ ಕೂರಕ್ಕಾಗಲ್ಲ, ಕೆಲವರಿಗೆ ಸೊಂಟ ನೋವು, ಕೈ ನೋವು, ಕಾಲು ನೋವು ಎಳಿತಾ ಅವನಿಗೆ ಎದ್ದು ಬಿಡೋಣ ಸಾಕಪ್ಪ ನನಗೆ ಆಗ್ತಿಲ್ಲ ಅನ್ನುವಷ್ಟು ಹಿಂಸೆ ಆಗ್ತದೆ ಕೆಲವರಿಗೆ. ಆದರೂ ಕೂಡ ಅದರಿಂದ ಭಯಪಡಬಾರದು. ಸಾಧನೆ ಮಾಡುವವರಿಗೆ ವಿವಿಧ ರೀತಿಯ ಅನುಭವಗಳು ಬರಬಹುದು. ಭಯವನ್ನ ಉಂಟು ಮಾಡುವಂತ ಅನುಭವಗಳು ಬರಬಹುದು. ಭಯವನ್ನ ಉಂಟು ಮಾಡುವಂತಹ ವಿಷಯಗಳು, ಘಟನೆಗಳು, ದೃಶ್ಯಗಳು ಕಾಣಿಸಬಹುದು. ಇನ್ನು ಎಷ್ಟೋ ವಿಧದ ಅನುಭವಗಳು ಕೂಡ ಬರಬಹುದು. ಯಾವುದೇನಾದರೂ ಇವುಗಳಿಗೆ ಭಯಪಟ್ಟು ಸಾಧನೆಯನ್ನ ನಿಲ್ಲಿಸಿದರೆ ಏನಾಗ್ತದೆ? ಸಾಧನೆಯ ದಾರಿಯಲ್ಲಿ ನಾವು ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ, ಪುರೋಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟೆಲ್ಲ ಯಾವುದಕ್ಕೆ ಭಯಪಡಬಾರದು? ಯಾವುದಕ್ಕೆ ಭಯಪಡಬಾರದು? ಸತ್ಯವನ್ನ ಹೇಳಲಿಕ್ಕೆ ಯಾವುದೇ ಕಾರಣಕ್ಕೂ ಭಯಪಡಬಾರದು. ಯಾರಾದ್ರೂ ಆಗಿರ್ಲಿ, ಸತ್ಯದ ವಿಷಯದಲ್ಲಿ ಮುಲಾಜಿಲ್ಲದೆ ಸತ್ಯವನ್ನೇ ಹೇಳಬೇಕು. ಧರ್ಮವನ್ನ ಆಚರಿಸಲು ನಮಗೆ ಭಯ ಇರಬಾರದು. ಇತರರು, ಬೇರೆಯವರು ಏನ್ ಅನ್ಕೊಳ್ತಾರಪ್ಪ, ಅವ್ರು ಆಡ್ಕೊಳ್ತಾರೆ, ಇವ್ರು ಆಡ್ಕೊಳ್ತಾರೆ, ಅವ್ರು ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ, ನನ್ನ ನೋಡಿ ನಗ್ತಾರೆ, ಯಾವುದು ಇರಬಾರ್ದು. ಯಾವುದೇ ಇರಬಾರ್ದು. ಭಯಪಟ್ಟು ಒಂದು ವೇಳೆ ಸಾಧನೆಯನ್ನ ನಿಲ್ಲಿಸಿದರೆ, ಬಿಟ್ರೆ ಏನಾಗ್ತದೆ? ಈ ಮಾರ್ಗದಲ್ಲಿ ಕೆಲವು ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ಭಯಪಟ್ಟು ಆ ಕೆಲಸಗಳನ್ನ ಬಿಡಬಾರದು. ಸಂಸಾರದಲ್ಲಿದ್ದರೂ, ಸಮಾಜದಲ್ಲಿದ್ದರೂ ತನ್ನ ಸಾಧನೆಯನ್ನ, ಗುರಿ ಸಾಧನೆಯನ್ನ ವಿಮರ್ಶಿಸುವವರನ್ನ ನಾವು ಪರಿಗಣಿಸಬಾರದು. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರದು. ವಿಮರ್ಶೆಗಳಿಗೆ ಭಯಪಡಬಾರದು. ಭಯ ಎನ್ನುವುದು ಸಾಧಕರಿಗಿರುವಂತಹ ಒಂದು ದೊಡ್ಡ ಅಡ್ಡಿ, ಆತಂಕ. ಆದ್ದರಿಂದ ಎಲ್ಲ ವಿಧವಾದ ಭಯಗಳನ್ನ ಹಿಮ್ಮೆಟ್ಟಿಸಿ ಸಾಧನೆ ಮುಂದುವರಿಸಿದ್ರೆ ಏನಾಗ್ತದೆ? ಜ್ಞಾನ ಬರಲಿಕ್ಕೆ ಶುರುವಾಗ್ತದೆ. ಜ್ಞಾನ ಬರ್ತದೆ. ಜ್ಞಾನ ಯಾವುದೋ ಜ್ಞಾನ, ಎಲ್ಲ ಜ್ಞಾನ ಬರ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿಗೆ ಮುಗಿತಾ? ಇಲ್ಲ. ಜ್ಞಾನ ಬರ್ಲಿಕ್ಕೆ ಶುರುವಾದ್ಮೇಲೆ ಜ್ಞಾನವು ಕೂಡ ಕೆಲವೊಮ್ಮೆ ನಮಗೆ ಶತ್ರುವಾಗಿ ಪರಿಣಮಿಸ್ತದೆ. ನಾವು ಪಡೆಯುವ ಜ್ಞಾನವು ಕೂಡ ನಮಗೆ ಏನಾಗ್ತದೆ? ಶತ್ರುವಾಗಿ ಪರಿಣಮಿಸ್ತದೆ. ಯಾವಾಗ? ಮೊದಲು ಆರಂಭಿಕ ಹಂತದಲ್ಲಿ ನಮಗೆ ಅಲ್ಪ ಸ್ವಲ್ಪ ಜ್ಞಾನ ಬರ್ತದೆ. ಅಲ್ಪ ಸ್ವಲ್ಪ ಬಂದ ಜ್ಞಾನವನ್ನೇ ನಾವು ಏನಾದ್ರೂ ಪೂರ್ಣ ಜ್ಞಾನ ಅಂತ ತಿಳ್ಕೊಂಡ್ರೆ ಏನಾಗ್ತದೆ? ದೊಡ್ಡ ಪ್ರಮಾದಕ್ಕೆ ಕಾರಣ ಆಗ್ತದೆ. ಧ್ಯಾನ ಸಾಧನೆ ಮಾಡುವವರಿಗೆ ಸಹಜವಾಗಿಯೇ ಏನಾಗ್ತದೆ? ಅನುಭವಗಳು ಬರ್ತವೆ. ಕೆಲವು ತಿಳಿಯದ ವಿಷಯಗಳು ತಿಳಿತಾ ಹೋಗ್ತದೆ. ಕೆಲವರು ಪರಲೋಕದ, ಮೇಲಿನ ಲೋಕದ ಮಾಸ್ಟರ್ಸ್ಗಳ ಮೂಲಕ ಸಂದೇಶಗಳು ಬರಬಹುದು. ಹಾಗೆಂದ ಮಾತ್ರಕ್ಕೆ ತನಗೆ ಎಷ್ಟೋ ಜ್ಞಾನ ಬಂತು, ನಾನು ಎಷ್ಟೋ ಉನ್ನತ ಸ್ಥಿತಿಗೆ ಏರಿದೆ, ತನಗೆ ಎಲ್ಲ ತಿಳಿದಿದೆ ಅಂತ ಯಾರಾದ್ರೂ ಭಾವಿಸ್ಲಿಕ್ಕೆ ಶುರು ಮಾಡಿದರೆ, ಗರ್ವಿಸ್ತಾ ಹೋದರೆ ಏನಾಗ್ತದೆ? ತಾನು ಹೊಂದಿದಂತಹ ಅಲ್ಪ ಸ್ವಲ್ಪ ಜ್ಞಾನವನ್ನು ಕೂಡ ಪೂರ್ಣ ಜ್ಞಾನವನ್ನಾಗಿ ಭಾವಿಸಿದ್ರೆ ಏನಾಗ್ತದೆ? ಎಲ್ಲ ನಷ್ಟ ಆಗ್ಲಿಕ್ಕೆ ಶುರುವಾಗ್ತದೆ. ಅಷ್ಟಕ್ಕೆ ಅವನು ಬಂದಂತ ಅಲ್ಪ ಸ್ವಲ್ಪ ಜ್ಞಾನವನ್ನ, ಅದನ್ನ ನಾನು ಏನೋ ಬಹಳ ಉನ್ನತ ಸ್ಥಿತಿಗೆ ಏರಿಬಿಟ್ಟೆ, ನಾನು ದೊಡ್ಡ ಮಾಸ್ಟರ್ ಅನ್ಕೊಂಡು ಏನ್ ಮಾಡ್ತಾನೆ? ಅದನ್ನ ಪೂರ್ಣ ಜ್ಞಾನವನ್ನಾಗಿ ಭಾವಿಸಿಕೊಂಡು ಎಲ್ಲರ ಬಳಿ ಹೇಳ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ. ಇಲ್ಲದನ್ನ ಕೆಲವೊಮ್ಮೆ ಇಲ್ಲದೆ ಇರೋದನ್ನ ಇರುವಂತೆ ಹೇಳ್ತಾನೆ. ಯಾವಾಗ ಹಾಗೆ ಹೇಳಲಿಕ್ಕೆ ಶುರು ಮಾಡಿದ, ಸಾಧನೆಯಲ್ಲಿ ರೋಗವನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಏನಾಗ್ತದೆ? ದಿನದಿಂದ ದಿನಕ್ಕೆ ಕೆಳಗೆ ಕುಸಿತಾ ಬರುತ್ತಾನೆ. ಹಾಗಾಗಿ ಧ್ಯಾನ ಸಾಧಕರು ಯಾವಾಗಲೂ ಈ ವಿಷಯಗಳನ್ನ ತಲೆಯಲ್ಲಿ ಇಟ್ಟುಕೊಂಡಿರಬೇಕು. ಯಾವ ವಿಷಯವನ್ನ ಇಷ್ಟೊತ್ತರೆಗೂ ಹೇಳಿದ್ದನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನು? ನಾನು ತಿಳಿದದ್ದು, ನಾನು ಸಾಧಿಸಿದ್ದು ಸಾಹಸವೇ ಎಷ್ಟು, ನನಗೆ ಬಂದ ಜ್ಞಾನ ಸಾಹಸವೇ ಎಷ್ಟು, ನಾನು ಇಷ್ಟು ದಿನ ಮಾಡಿದ ತಪಸ್ಸು, ಆ ತಪೋಶಕ್ತಿ ಕೇವಲ ಸಾಹಸವೇ ಎಷ್ಟು, ನಾನಿನ್ನೂ ಸಾಧಿಸಬೇಕಾದದ್ದು, ನಾನಿನ್ನೂ ಹೊಂದಬೇಕಾದ ಜ್ಞಾನ ಸಾಗರದಷ್ಟಿದೆ, ಸಾಗರದಷ್ಟಿದೆ ಅನ್ನುವ ವಿಷಯವನ್ನು ಯಾವಾಗ್ಲೂ ಸದಾ ತಲೆಯಲ್ಲಿ ಇರಿಸಿಕೊಳ್ಳಬೇಕು. ಎಷ್ಟು ತಿಳಿದುಕೊಂಡರು, ಎಷ್ಟು ತಿಳಿದುಕೊಂಡರು
ತಿಳಿದುಕೊಳ್ಳಲು ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಮತ್ತೆ 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 ಇನ್ನೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಟು ನನಗೆ ಎಲ್ಲಾ ಗೊತ್ತಿದೆ, ಏನೋ ಒಂಚೂರು ಅಲ್ಪ ಸ್ವಲ್ಪ ಧ್ಯಾನದಲ್ಲಿ ಅನುಭವಗಳಾಯ್ತು, ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಬಂತು, ನಾ ಪುಸ್ತಕ ಓದಿದೆ, ಸ್ವಾಧ್ಯಾಯ ಮಾಡಿದೆ, ನನಗೆ ಅಲ್ಪ ಸ್ವಲ್ಪ ಜ್ಞಾನ ಬಂದಂದ ಮಾತ್ರಕ್ಕೆ ಏನ್ ಮಾಡಬಾರ್ದು? ನನಗೆ ಎಲ್ಲಾ ಗೊತ್ತು ಅನ್ನುವ ಹಾಗೆ ಪ್ರವರ್ತಿಸಬಾರದು. ತನಗೆ ತಿಳಿದಿರುವುದೇ ಸರಿ ಅನ್ನುವುದನ್ನು ಭಾವಿಸಬಾರದು. ಯಾರು ಏನು ಹೇಳಿದರೂ ಜ್ಞಾನವನ್ನ ಪಡಿಬೇಕು. ಎಲ್ಲರ ಬಳಿ ಮತ್ತಷ್ಟು ಕಲಿಯಲು ಪ್ರಯತ್ನ ಮಾಡಬೇಕು. ತನಗೆ ತಿಳಿಯದೇ ಇರುವುದು ಪ್ರತಿಯೊಬ್ಬರ ಬಳಿ ಇರ್ತದೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಪತ್ರಿಜಿಯವರು ಏನು ಹೇಳಿದ್ದಾರೆ ಗೊತ್ತು? ನನಗೆ ಎಲ್ಲಾ ಗೊತ್ತಿದೆ ಎಂದುಕೊಳ್ಳುವವನಿಗಿಂತಲೂ ನನಗೂ ಸ್ವಲ್ಪ ತಿಳಿದಿರಬಹುದು ಎಂದುಕೊಳ್ಳುವವನು ಏನಾಗ್ತಾನೆ? ಒಳ್ಳೆಯ ಜ್ಞಾನದಿಂದ ಒಳ್ಳೆಯ ಜಾಗೃತ ಸ್ಥಿತಿಯಲ್ಲಿ ಸಾಧನೆ ಮಾಡುವಂತಹ ಧ್ಯಾನ ಯೋಗಿ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಹೊಂದಿದ ಜ್ಞಾನವನ್ನ ಉನ್ನತ ಜ್ಞಾನ ಉನ್ನತ ಜ್ಞಾನವನ್ನಾಗಿ, ಪೂರ್ಣ ಜ್ಞಾನವನ್ನಾಗಿ ಭಾವಿಸಬಾರದು. ಸಾಧನೆಯನ್ನ ಸುಮ್ಮನೆ ಮುಂದುವರಿಸಬೇಕು. ಆದ್ದರಿಂದ ಪರಿಮಿತ ಜ್ಞಾನ ಎನ್ನುವುದು ಅಲ್ಪ ಜ್ಞಾನ ಮೋಕ್ಷಿನ ಎರಡನೆಯ ಶತ್ರು, ದೊಡ್ಡ ಗಂಡಾಂತರ. ಅದು ಸಿಕ್ಕಾಕೊಂಡ ಅಂದ್ರೆ ಮುಗುದೇ ಹೋಯ್ತು. ಹಾಗಾಗಿ ಎರಡನೆಯ ಶತ್ರು ಆದಂತಹ ಈ ಅಪರಿಮಿತ ಜ್ಞಾನವನ್ನ, ಅದರಿಂದ ಬರುವಂತಹ ಅಹಂಕಾರವನ್ನ ಒಂದು ವೇಳೆ ತೆಗೆದು ಸಂಪೂರ್ಣ ಸಾಧನೆಯನ್ನ ಹಾಗೆ ಮುಂದುವರಿಸಿದ ಅಂತಂದ್ರೆ ಏನಾಗ್ತದೆ? ಅವನಲ್ಲಿ ಪರಿವರ್ತನೆ ಶುರುವಾಗ್ತದೆ. ಸಿದ್ಧಿಗಳು ಬರ್ಲಿಕ್ಕೆ ಶುರುವಾಗ್ತದೆ. ಸಿದ್ಧಿಗಳು ಬರ್ತದೆ ಅವನಿಗೆ. ಸಾಧನೆ ಉನ್ನತ ಸ್ಥಿತಿಗೆ ಹೋದಾಗೆ ಅವನಲ್ಲಿ ಸಿದ್ಧಿಗಳು ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಸಿದ್ಧಿಗಳು ಒಳ್ಳೆದ? ಸಿದ್ಧಿಗಳು ಕೂಡ ಅವನ ಸಾಧನೆಗೆ ದೊಡ್ಡ ತೊಡಕು ಆಗಬಹುದು. ಶತ್ರುವಾಗಿ ಸಂಭ್ರಮಿಸುವ ಬದಲಾಗಬಹುದು. ಅವನಿಗೆ ಬಂದ ಆ ಸಿದ್ಧಿಗಳೇ ಅವನಿಗೆ ದೊಡ್ಡ ಶತ್ರುಗಳಾಗಬಹುದು. ಹೀಗೆ ಸಿದ್ಧಿಗಳಿಂದ ಬರುವ ಅಹಂಕಾರ, ಸಿದ್ಧಿಗಳು ಗರ್ವ ಹೆಚ್ಚಾದರೆ ಏನಾಗ್ತದೆ? ಅಧಂಪತನಕ್ಕೆ ಕಾರಣ ಆಗ್ತದೆ. ಸಿದ್ಧಿಗಳನ್ನು ಸಂಪಾದಿಸಿಕೊಳ್ಳಬೇಕು, ಆದರೆ ಗರ್ವ ಬರಲಿಕ್ಕೆ ಅವಕಾಶ ಕೊಡಬಾರದು, ಅಜ್ಞಾನ ಬರಲಿಕ್ಕೆ ಅವಕಾಶ ಕೊಡಬಾರದು. ಸಾಧನ ತೀವ್ರವಾಗಿ ಮುಂದುವರಿಸುತ್ತಾ ಸಾಧನೆಗೆ ಕೆಲವು ಅತೀಂದ್ರಿಯ ಶಕ್ತಿಗಳು ಬರ್ತಾ ಹೋಗ್ತದೆ. ಏನು ಅತೀಂದ್ರಿಯ ಶಕ್ತಿ? ಕೆಲವರಿಗೆ ದಿವ್ಯ ನೇತ್ರ, ಮೂರನೇ ಕಣ್ಣು ಓಪನ್ ಆಗ್ತದೆ. ಕೆಲವರಿಗೆ ಸೂಕ್ಷ್ಮ ಶರೀರ ಹೊರಗಡೆ ಬರ್ತದೆ, ಹಾಸ್ಟೆಲ್ ಟ್ರಾವೆಲ್ ಆಗ್ಲಿಕ್ಕೆ ಶುರುವಾಗ್ತದೆ. ಇನ್ನೂ ಕೆಲವರಿಗೆ ಅವರ ಹಿಂದಿನ ಜನ್ಮಗಳು ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಕೆಲವರಿಗೆ ಬೇರೆಯ ಮಾಸ್ಟರ್ಸ್ ಕಾಣಿಸ್ಲಿಕ್ಕೆ ಶುರು ಮಾಡ್ತಾರೆ. ಭವಿಷ್ಯತ್ತಿನಲ್ಲಿ ಮುಂದೆ ನಡೆಯಬಹುದಾದಂತಹ ವಿಚಾರಗಳು ಮೂರನೇ ಕಣ್ಣಿನಲ್ಲಿ ಅವರಿಗೆ ಗೊತ್ತಾಗ್ತಾ ಇರ್ತದೆ. ಇನ್ನೂ ಇನ್ನೂ ಇಂಥ ಅನೇಕ ಶಕ್ತಿಗಳು ಅವರಲ್ಲಿ ಬರ್ಲಿಕ್ಕೆ ಶುರುವಾಗ್ತದೆ, ಅತೀಂದ್ರಿಯ ಶಕ್ತಿಗಳು. ಆದರೆ ಅಂತಹವುಗಳು ಉಂಟಾದ್ರೆ, ನಾನೇನೋ ಬಹಳ ದೊಡ್ಡವನಾದ ಹಾಗೆ, ನಾನೇನೋ ಭಾರಿ ದೊಡ್ಡ ಸಾಧಿಸಿಬಿಟ್ಟೆ, ನನಗೆಲ್ಲ ಗೊತ್ತಾಗ್ಬಿಡ್ತು ಅಂತ ಹೇಳಿ ಭ್ರಮಿಸಿದ ಅಂತಾದರೆ, ಅಥವಾ ಅಂತಹವು ಬಂದ ತಕ್ಷಣ ತಾನೇ ದೊಡ್ಡವನಾದೆ ಅಂತ ಹೇಳಿ ಭಾವಿಸುತ್ತಾ ಇದ್ದ ಅವುಗಳ ಕುರಿತು ದೊಡ್ಡದಾಗಿ ಎಲ್ಲ ಕಡೆ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ ಅಂತಂದ್ರೆ ಏನಾಗ್ತದೆ? ಪಾಂಡಿತ್ಯ ಪ್ರದರ್ಶಿಸ್ತಾ ಅಹಂಕಾರ ಪೂರಿತನಾಗಿ ವ್ಯವಹರಿಸಲಿಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಏನಾಗ್ತದೆ? ಪ್ರಕೃತಿಯಿಂದ ಬಂದಂತ ಆ ಅತೀಂದ್ರಿಯ ಶಕ್ತಿಗಳು ಅವನಿಂದ ದೂರ ಆಗಲಿಕ್ಕೆ ಶುರುವಾಗ್ತವೆ, ಹೊರಟು ಹೋಗ್ತವೆ. ಕೊನೆಗೆ ಮತ್ತೆ ಪುನಃ ಮೊದಲು ಯಾವ ಸ್ಥಿತಿ ಇದ್ದ ಅದೇ ಸ್ಥಿತಿಗೆ ಹೋಗ್ತಾನೆ. ಹಾಗಾಗಿ ಈ ಈ ಸ್ಥಾಯಿಯಿಂದ ಇನ್ನು ನಾವು ಉನ್ನತ ಸ್ಥಾಯಿಗೆ ಹೋಗಬೇಕು ಅಂದ್ರೆ ಸಿದ್ಧಿಗಳಿಂದ ಬರಬಹುದಾದ ಅಹಂಕಾರವನ್ನ ಮುಮುಕ್ಷು ಏನ್ ಮಾಡ್ಬೇಕು? ನಿಗ್ರಹ ಮಾಡಬೇಕು. ಅದರ ಅರಿವಿರಬೇಕು. ಯಾವುದೇ ಕಾರಣಕ್ಕೂ ಅವನಲ್ಲಿರುವ ಅತೀಂದ್ರಿಯ ಶಕ್ತಿಗಳನ್ನ ಪ್ರದರ್ಶಿಸ್ಲಿಕ್ಕೆ ಹೋಗಬಾರದು. ಅದರಿಂದ ಅಹಂಕಾರಕ್ಕೆ ಒಳಗಾಗಬಾರದು. ವೈಯಕ್ತಿಕ ಕಾರಣಗಳಿಗಾಗಿ ಆ ಅತೀಂದ್ರಿಯ ಶಕ್ತಿಗಳನ್ನ ಬಳಸಿಕೊಳ್ಳಬಾರದು.
ಮೂರನೇ ಕಣ್ಣಿದೆ ಅಂತ ಹೇಳಿ ಕಂಡರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಅಷ್ಟ್ರಲ್ಲಿ ಟ್ರಾವೆಲ್ ಆಗ್ತದೆ ಅಂತ ಹೇಳಿ ಕಂಡಲ್ಲೆಲ್ಲ ಹೋಗಿ ಕಂಡದ್ದನ್ನೆಲ್ಲ ನೋಡುವ ಪ್ರಯತ್ನ ಮಾಡಬಾರದು. ವೈಯಕ್ತಿಕವಾಗಿ ಬಳಸಿಕೊಳ್ಳಬಾರದು. ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳಬೇಕು. ಇಲ್ಲಾಂದ್ರೆ ಸುಮ್ಮನೆ ಇರಬೇಕು. ಥರ್ಡ್ ಐ ಓಪನ್ ಆಯ್ತು ಅಂತ ಅಂಗಡಿ ತಕ್ಕನ್ ಕೂತ್ಕೊಳ್ಳಬಾರದು. ಬರ್ರಿ ಯಾರ್ಯಾರಿಗೆ ಏನೇನ್ ಸಮಸ್ಯೆ ಇದೆ ನನಗೆಲ್ಲ ಗೊತ್ತಾಗ್ತದೆ, ನಾನು ಹೇಳ್ತೇನೆ ಬರ್ರಿ ಅಂತ ಅಂಗಡಿ ತಕೊಂಡು ಕೂರಬಾರ್ದು. ನಾಲ್ಕನೇದೇನೋ ವೃದ್ಧತ್ವದ ಶತ್ರು. ವೃದ್ಧತ್ವ ವಯಸ್ಸಾಗ್ತದೆ. ವಯಸ್ಸು ಅನ್ನೋದು ಕೂಡ ಮನುಷ್ಯನ ದೊಡ್ಡ ಶತ್ರು. ಅಂದ್ರೆ ವೃದ್ಧಾಪದಲ್ಲಿರುವಾಗ ಸಹಜವಾಗಿ ಏನಾಗ್ತದೆ, ಯಾವ ಕೆಲಸದಲ್ಲೂ ಮಾಡ್ಲಿಕ್ಕೆ ಉತ್ಸಾಹ ಇರುವುದಿಲ್ಲ. ಯೌವನದಲ್ಲಿ ಎಲ್ಲದರಲ್ಲೂ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೆ ಅವನ ದೇಹ ಸ್ಪಂದಿಸ್ಲಿಕ್ಕೆ ಶುರುವಾಗೋದಿಲ್ಲ. ಅದಕ್ಕೆ ಅವನಲ್ಲಿ ಭಯ ಆವರಿಸ್ಲಿಕ್ಕೆ ಶುರುವಾಗ್ತದೆ. ಇವನನ್ನು ವಯಸ್ಸಾಗ್ಬಿಡ್ತಲ್ವಾ ಅಂತ ಅವನಲ್ಲಿ ಭಯ ಶುರುವಾಗ್ಲಿಕ್ಕೆ ಶುರುವಾಗ್ತದೆ. ಕುಗ್ಗುತ್ತಾ ಹೋಗ್ತಾನೆ. ಆದ್ರೆ ಯಾರು ಯೋಗಿ ಇದ್ದಾನೆ, ಯಾರು ಸಾಧನೆ ಮಾರ್ಗದಲ್ಲಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ, ಅವನಿಗೆ ಯಾವ ವಯಸ್ಸಿನ ವ್ಯತ್ಯಾಸ ಇರುವುದಿಲ್ಲ ಅಲ್ವಾ. ಯಾವ ಕೆಲಸ ಮಾಡ್ಬೇಕೆಂದ್ರೂ ಅವನಲ್ಲಿ ಆಸಕ್ತಿ ಅನ್ನೋದು ಯಾವತ್ತೂ ಇರುವುದಿಲ್ಲ. ಹಾಗಾಗಿ ಸಾಧನೆಗೂ ವಯಸ್ಸಿಗೂ ಸಂಬಂಧ ಇಲ್ಲ. ಸಾಧನೆಗೂ ವಯಸ್ಸಿಗೂ ಸಂಬಂಧ ಇಲ್ಲ. ಹಾಗಾಗಿ ಏನು ಮಾಡಬಾರದು, ವೃದ್ಧತ್ವದ ಬಗ್ಗೆ ವಯಸ್ಸಾಗ್ತಾ ಇದೆ ಅಂತ ಹೇಳಿ ಯಾರು ಅದನ್ನ ಮಾನಸಿಕವಾಗಿ ಚಿಂತೆಗೆ ತಗೋಬಾರದು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಾಧನೆಗೆ ನಮ್ಮ ವಯಸ್ಸನ್ನು ಬಳಸಿಕೊಳ್ಳಬೇಕು. ಹೀಗೆ ಯಾರು ತಾನು ಸಾಧನೆಯ ಮಾರ್ಗದಲ್ಲಿ ಯಮ ನಿಯಮಗಳನ್ನ ಇಟ್ಟುಕೊಂಡು ತಾನು ಸಾಧನೆಯನ್ನು ಮಾಡ್ತಾ ಆ ಸಾಧನೆಯ ದಾರಿಯಲ್ಲಿ ಬರಬಹುದಾದಂತಹ ಕೆಲವು ಶತ್ರುಗಳು ಅಂದ್ರೆ ಅಹಂಕಾರಗಳನ್ನ ಭೇದಿಸ್ತಾ ತಾನು ಸಾಧನೆಯನ್ನು ಮಾಡಿ ಉನ್ನತ ಸ್ಥಿತಿಯನ್ನು ತಲುಪಿದ ಅಂದ್ರೆ ಏನಾಗ್ತಾನೆ, ನಿರ್ವಾಣ ಸ್ಥಿತಿಯನ್ನು ತಲುಪ್ತಾನೆ. ಹಾಗಾದ್ರೆ ಮುಕ್ತ ಸ್ಥಿತಿಯನ್ನು ತಲುಪ್ತಾನೆ. ಮುಕ್ತ ಸ್ಥಿತಿಯನ್ನು ತಲುಪಿದವರು ಹೇಗಿರ್ತಾರೆ? ಅಂತವರು ಮುಕ್ತ ಸ್ಥಿತಿಯನ್ನ ಹೊಂದಿದಂತೆ ಅಂತಹ ಸ್ಥಿತಿ ಹೊಂದಿದವರ ಪ್ರವರ್ತನೆಗಳು ಹೇಗಿರ್ತದೆ, ಅವರ ಲಕ್ಷಣಗಳು ಹೇಗಿರ್ತದೆ, ಅವರು ಎಂತಹ ಭಾವದಿಂದ ಇರ್ತಾರೆ, ಅವರು ಜೀವಿಸುವ ವಿಧಾನ ಹೇಗಿರ್ತದೆ ಅಲ್ವಾ. ಅವರು ಜೀವಿಸುವ ವಿಧಾನ ಹೇಗಿರ್ತದೆ, ಅವರಿಗೂ ಸಾಮಾನ್ಯ ಜನರಿಗೂ ಏನು ವ್ಯತ್ಯಾಸ? ಅವರು ಮೊದಲನೇದಾಗಿ ಇಂದ್ರಿಯಗಳೊಂದಿಗೆ ಕೂಡಿದ ಈ ಭೌತಿಕ ಶರೀರ ನಾನಲ್ಲ, ನಾನು ಈ ದೇಹ ಅಲ್ಲ ಅನ್ನುವುದನ್ನು ತಿಳಿದುಕೊಳ್ತಾರೆ. ಹೇಗೆ ತಿಳ್ಕೊಳ್ತಾರೆ? ಧ್ಯಾನ ಸಾಧನೆಯ ಮೂಲಕ ಮಾಡುವ ಮುಮುಕ್ಷು ಮೊದಲು ಏನ್ ಮಾಡ್ತಾನೆ, ಶ್ವಾಸದ ಮೇಲೆ ಗಮನ ಇಟ್ಟು ತೀವ್ರವಾದ ಧ್ಯಾನ ಸಾಧನೆ ಮಾಡ್ತಾ ಇದ್ದಾಗ ಸಾಧನೆಯಲ್ಲೇ ಇಂದ್ರಿಯಗಳಿಗೆ ಅತೀತವಾದಂತಹ ಸ್ಥಿತಿಗೆ ಸೇರಿಕೊಳ್ತಾನೆ. ಈ ಸ್ಥಿತಿಯಲ್ಲಿ ಆ ಇಂದ್ರಿಯಗಳೊಂದಿಗೆ ತಿಳಿದುಕೊಳ್ಳಲಾರದಂತಹ ಜ್ಞಾನ ಅಂದ್ರೆ ಈ ಸೃಷ್ಟಿಗೆ ಸಂಬಂಧಿಸಿದ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗ್ತಾನೆ. ಹಾಗೆ ಇಂದ್ರಿಯಗಳೊಂದಿಗೆ ಮಾಡಲಾರದ ಕೆಲಸಗಳು ಕೂಡ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅತೀಂದ್ರಿಯ ಶಕ್ತಿಗಳು, ದಿವ್ಯ ಶಕ್ತಿಗಳು ಅವನಲ್ಲಿ ಜಾಗೃತವಾಗ್ತಾ ಹೋಗ್ತದೆ. ಅಂತಹ ಜ್ಞಾನವನ್ನ ಏನಂತ ಕರಿತೀವಿ? ದಿವ್ಯ ಜ್ಞಾನ, ಅತೀಂದ್ರಿಯ ಜ್ಞಾನ. ಹಾಗೆ ಅವನು ಶರೀರದಿಂದ ಏನಾಗ್ತದೆ, ಸೂಕ್ಷ್ಮ ಶರೀರ ಹೊರಗೆ ಬರ್ತದೆ. ಸೂಕ್ಷ್ಮ ಶರೀರ ಹೊರಗೆ ಬಂದು ಮೊದಲು ಅವನ ಶರೀರವನ್ನ ನೋಡ್ತದೆ, ದೈಹಿಕ ಶರೀರವನ್ನ ನೋಡ್ತದೆ. ಶರೀರವನ್ನ ನೋಡಿ ಅದು ಕನ್ಫ್ಯೂಸ್ ಆಗ್ತದೆ. ಏನು ಮೊದಲ ಬಾರಿಗೆ ಈ ಭೌತಿಕ ಶರೀರ ನೋಡ್ಕೊಳ್ತಾ ನಾನು ಎಲ್ಲಿದ್ದೇನೆ, ಇಲ್ಲೇ ಇದ್ದೇನೆ, ಹೇಗೆ ಅಲ್ಲಿರುವುದು ಯಾರು, ನಾನು ಹೊರಗಡೆ ಇದ್ದೀನಲ್ವಾ, ಮತ್ತೆ ಅದು ಯಾರವರು, ಆ ಶರೀರ ಏನದು, ಆ ಶರೀರ. ಆಗ ಅವನಿಗೆ ಜಾಗೃತ ಆಗ್ತದೆ, ಓಹೋ ಆ ಶರೀರ ನಾನಲ್ಲ ಎನ್ನುವ ಪ್ರಶ್ನೆ ಬರ್ತದೆ. ಆಶ್ಚರ್ಯಗೊಳ್ತಾನೆ. ನಿಧಾನವಾಗಿ ಸಂಪೂರ್ಣ ಅವನಿಗೆ ಅರ್ಥ ಆಗ್ತದೆ. ಏನು ಅರ್ಥ ಆಗ್ತದೆ? ನಾನು ಅಂದ್ರೆ ಈ ಶರೀರ ಅಲ್ಲ, ನಾನು ಅಂದ್ರೆ ಶರೀರ ಅಲ್ಲ, ಆದ್ರೆ ನಾನೂ ಅಲ್ಲ. ನಾನೇನು
ನಾನು ಆತ್ಮ, ನಾನು ಶರೀರ ಅಲ್ಲದವನು, ಶರೀರ ಇಲ್ಲದವನು ಅನ್ನುವುದು ಬರೀ ಪುಸ್ತಕ ಓದಿ ತಿಳ್ಕೊಂಡಿದ್ದ ಇಷ್ಟು ದಿವಸ. ಈಗ ಅನುಭವಪೂರ್ವಕವಾಗಿ ತಿಳ್ಕೊಳ್ತಾನೆ. ಆಗ ಆಲೋಚಿಸ್ತಾರೆ, ಹಾಗಾದ್ರೆ ನಾನು ಯಾರಿರ್ಬೋದು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ತಾನೆ. ಆವತ್ತಿನಿಂದ ಅವನ ವರ್ತನೆ ಬದಲಾಗ್ತದೆ, ಕೆಲಸಗಳು ಬದಲಾಗ್ತದೆ. ಪ್ರಾಮುಖ್ಯತೆ ಕೊಡುವ ಏನು ಕೆಲಸಗಳು ಬದಲಾಗ್ತದೆ. ನಾನು ದೇಹ ಅಲ್ಲ ಅನ್ನುವುದು ಸಂಪೂರ್ಣ ಜಾಗೃತ ಆಗ್ತದೆ. ದೇಹಕ್ಕೆ ಸಂಬಂಧವಾದ ವಿಷಯಗಳಿಗೆ ಅವನು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ದೇಹ ಸುಖಗಳಿಗೆ, ದೇಹ ಸೌಂದರ್ಯಕ್ಕೆ, ದೇಹ ಅಲಂಕಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಸಮಯವನ್ನ, ಏನೋ ಧನವನ್ನ ದೇಹಕ್ಕಾಗಿ ವ್ಯರ್ಥ ಮಾಡುವುದಿಲ್ಲ. ಧ್ಯಾನ ಸಾಧನೆಗೆ, ಸಾಧನ ಮಾರ್ಗಕ್ಕೆ ಸಮಯವನ್ನ ಹೆಚ್ಚಾಗಿ ವಿನಿಯೋಗಿಸ್ತಾರೆ. ಆತ್ಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೆ, ಆತ್ಮ ಸೇವೆಗಳಿಗೆ ಹಣವನ್ನು ಖರ್ಚು ಮಾಡ್ತಾನೆ. ದೇಹ ಸಂಬಂಧವಾದ ವಿಷಯಗಳಿಗೆ, ಅಂದ್ರೆ ಲೌಕಿಕ ವಿಷಯಗಳಿಗೆ, ದೇಹಪರವಾದಂತಹ ಏರ್ಪಟ್ಟ ಸಂಸಾರಕ್ಕೆ, ಬಂಧುಗಳಿಗೆ, ಸ್ನೇಹಿತರಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಕಾರ್ಯಕ್ರಮಗಳಿಗೆ ಹೋಗೋದಿಲ್ಲ, ಪಾರ್ಟಿಗಳಿಗೆ ಹೋಗೋದಿಲ್ಲ, ಸಮಾರಂಭಗಳಿಗೆ ಹೋಗೋದಿಲ್ಲ, ಆಸಕ್ತಿ ತೋರಿಸೋದಿಲ್ಲ. ನಿಧಾನವಾಗಿ ಅವರಲ್ಲಿ ವರ್ತನೆಗಳು ಬದಲಾಗ್ತಾ ಬರ್ತದೆ. ಅವರಲ್ಲಿ ಯಾವಾಗಲೂ ನಾನು ಯಾರು, ಏನು ಮಾಡಬೇಕು ಎನ್ನುವ ಆಸಕ್ತಿ ಹೆಚ್ಚುತ್ತಾ ಹೋಗ್ತದೆ. ಆ ದಿಶೆಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಾರೆ, ಧ್ಯಾನ ಸಾಧನೆ ಮುಂದುವರಿಸ್ತಾ ಇರ್ತಾರೆ, ಸಾಧನೆ ತೀವ್ರಗೊಳಿಸ್ತಾರೆ. ಗಂಟೆಗಟ್ಟಲೆ, ದಿನಗಟ್ಟಲೆ, ರಾತ್ರಿಗಟ್ಟಲೆ ಸಾಧನೆಯನ್ನ ಹೆಚ್ಚು ಮಾಡ್ತಾರೆ. ಎಷ್ಟೋ ಜನ ಯೋಗಿಗಳು ಪುಸ್ತಕಗಳನ್ನ ಓದುತ್ತಾರೆ. ಎಷ್ಟೋ ಜನ ಯೋಗಿಗಳ ಪುಸ್ತಕಗಳನ್ನು ಓದುತ್ತಾರೆ, ಆತ್ಮಜ್ಞಾನದ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಓದ್ತಾರೆ, ಜ್ಞಾನಿಗಳ ಸಂದೇಶಗಳನ್ನ ಕೇಳ್ತಾ ಹೋಗ್ತಾರೆ. ಆಗ ಅವರಿಗೆ ಮೌಖಿಕವಾಗಿ ನಾನು ಆತ್ಮ ಅನ್ನೋದು ಅರಿವಿಗೆ ಬರ್ತದೆ. ನಾನು ದೇಹ ಅಲ್ಲ, ಆತ್ಮ. ಆತ್ಮ ಅಂದ್ರೆ ಸಾಮಾನ್ಯವಾದದ್ದಲ್ಲ, ಎಲ್ಲದಕ್ಕೂ ಆಧಾರವಾದದ್ದು, ಎಲ್ಲದಕ್ಕೂ ಅತೀತವಾದದ್ದು, ಅತಿ ಶಕ್ತಿವಂತವಾದದ್ದು, ತೇಜೋವಂತವಾದದ್ದು, ಸತ್ಯವಾದದ್ದು, ಚಿದಾನಂದ ಸ್ವರೂಪವಾದದ್ದು, ಚಿದಾನಂದ ಸ್ವರೂಪವಾದದ್ದು. ಆತ್ಮವೇ ಪರಮಾತ್ಮ, ಪರಬ್ರಹ್ಮ, ಪರಮೇಶ್ವರ, ಶಿವ ಅನ್ನೋದು ಅವನಿಗೆ ಅರ್ಥ ಆಗ್ತದೆ. ಹಾಗೆಯೇ ಪುಸ್ತಕಗಳ ಮೂಲಕ, ಯೋಗಿಗಳ ಸಂದೇಶಗಳ ಮೂಲಕ ಆತ್ಮ ನಾನೇ ಅನ್ನೋದು ತಿಳಿತದೆ. ಆದರೆ ಪೂರ್ತಿಯಾಗಿ ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ಆಸಕ್ತಿಯೊಂದಿಗೆ ಮತ್ತಷ್ಟು ಸಾಧನೆ ಮುಂದುವರಿಸ್ತಾನೆ. ಅವನಲ್ಲಿ ವಿಚಾರಣೆ ಶುರುವಾಗ್ತದೆ. ನಿಧಾನವಾಗಿ ತನ್ನ ಕುರಿತು ಕೆಲವು ವಿಷಯಗಳು ತಿಳಿತಾ ಹೋಗ್ತದೆ. ದೇಹವೇ ಅಲ್ಲ, ಅದರಿಂದ ಮನಸ್ಸು, ಬುದ್ಧಿ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ ಅನ್ನೋದು ಅವನಿಗೆ ತಿಳಿತದೆ. ಇನ್ನೂ ಅವನಲ್ಲಿ ಅವನ ಲಕ್ಷಣಗಳು, ಅವನ ನೋಡುವ ದೃಷ್ಟಿಕೋನ ಬದಲಾಗ್ತಾ ಹೋಗ್ತದೆ. ಮನಸ್ಸಿಗೆ ಸಂಬಂಧಿಸಿದ ಕೋರಿಕೆಗಳನ್ನ ಅವನು ಪರಿಗಣಿಸೋದಿಲ್ಲ. ಮನಸ್ಸಿಗೆ ಸಂಬಂಧಿಸಿದ ಅರಿಷಡ್ವರ್ಗಗಳಾದಂತ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳನ್ನ ಮೆಟ್ಟಿ ನಿಲ್ತಾನೆ. ತಾನು ಅಲ್ಲದವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬಾರದು ಅನ್ನುವುದನ್ನು ಅರ್ಥ ಮಾಡಿಕೊಳ್ತಾನೆ. ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ, ಹಿಡಿತದಲ್ಲಿ ಇಟ್ಕೊಳ್ತಾರೆ. ಮನಸ್ಸಿಗೆ ಸಂಬಂಧಿಸಿದ ಅಭ್ಯಾಸಗಳು ಅಂದ್ರೆ ಆಹಾರದಲ್ಲಿ, ವ್ಯವಹಾರದಲ್ಲಿ ಆಗಲಿ, ನನಗೆ ನಷ್ಟವನ್ನು ಉಂಟು ಮಾಡುವ ಯಾವುದನ್ನಾದರೂ ತೊಲಗಿಸಿಕೊಳ್ತಾರೆ. ಮದ್ಯಪಾನ, ಧೂಮಪಾನ, ವ್ಯಭಿಚಾರಗಳಲ್ಲಿ ದೂರವಾಗಿರ್ತಾರೆ, ದುರಭ್ಯಾಸಗಳಿಗೆ ದೂರವಾಗಿರ್ತಾರೆ. ಸಾಧನೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಲ್ಲಿ ಹೆಚ್ಚು 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 ತೊಡಗಿಸಿಕೊಳ್ಳುತ್ತಾರೆ. ಆಗ ಇನ್ನೂ ಹೆಚ್ಚು ಅವನ ಬಗ್ಗೆ, ಆತ್ಮದ ಬಗ್ಗೆ, ಆ ಬ್ರಹ್ಮನ ಬಗ್ಗೆ ಜ್ಞಾನ ಬರಲಿಕ್ಕೆ ಶುರುವಾಗ್ತದೆ. ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಮನಸ್ಸು ಕೊಡುವ ನೋವುಗಳು ನೋಡಿ ನನಗೆ ಬಾಧೆಗಳು ಉಂಟಾಗ್ತದೆ ಅಂತ
ಸಂಕಟ ಬರ್ತಿರ್ತಾರೆ. ಹಾಗೆ ಸ್ವಪ್ನಾವಸ್ಥೆಯಲ್ಲೂ ಕೂಡ ಮನಸ್ಸಿನ ಕಲ್ಪನೆಗಳು ಕನಸಿನಂತೆ ಕಾಣ್ತಾ ಇರ್ತಾರೆ. ಆದರೆ ಸುಷುಪ್ತಾವಸ್ಥೆಗೆ ಸೇರಿದಾಗ ಅಲ್ಲಿ ಮನಸ್ಸು ಇಲ್ಲದಿರುವುದು, ತಾನು ಇದ್ದೇನೆ ಎನ್ನುವ ಅರಿವನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಈ ದೇಹ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ನಾನು ಅಲ್ಲದಿದ್ದಾಗ ಇವುಗಳಿಗೆ ಮೂಲವಾದ ಪಂಚಭೂತಗಳು ನಾನೂ ಅಲ್ಲ ಎನ್ನುವುದನ್ನು ತಿಳಿತದೆ. ಸಾಧನೆ ಹೆಚ್ಚುತ್ತಾ ಹೋದಂತೆ ಸ್ಥೂಲ ಶರೀರದೊಂದಿಗಿನ ಸೂಕ್ಷ್ಮ ಶರೀರ ಹೊರಬಂದಂತೆ ಮತ್ತಷ್ಟು ಸಾಧನೆ ಮಾಡ್ತಾ ಸೂಕ್ಷ್ಮ ಶರೀರದಿಂದ ಕಾರಣ ಶರೀರ ಹೊರಬರ್ತದೆ. ಆಗ ಈ ಸೂಕ್ಷ್ಮ ಶರೀರ ಕೂಡ ನಾನು ಅಲ್ಲ ಅನ್ನುವುದು ತಿಳಿತದೆ. ಆ ಸೂಕ್ಷ್ಮ ಶರೀರ ಕೂಡ ನಾನಲ್ಲ. ಆಗ ಅರ್ಥವಾಗುವುದೇನು ಅಂದ್ರೆ, ಸ್ಥೂಲ ಶರೀರ ಎನ್ನಲ್ಪಡುವ ಅನ್ನಮಯ ಕೋಶ, ಸೂಕ್ಷ್ಮ ಶರೀರ ಅನ್ನುವ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಕಾರಣ ಶರೀರ ಎನ್ನಲ್ಪಡುವ ಆನಂದಮಯ ಕೋಶ ಕೂಡ ನಾನು ಅಲ್ಲ ಅನ್ನೋದು ಅವನಿಗೆ ಅರ್ಥ ಆಗ್ತದೆ. ಹಾಗಾದ್ರೆ ನಾನು ಯಾರೋ ಅನ್ನುವ ಪ್ರಶ್ನೆ ಇನ್ನೂ ಇನ್ನೂ ತೀವ್ರವಾಗ್ತದೆ. ನಾನು ನಿತ್ಯ ಮುಕ್ತನಾದ ಆತ್ಮ ಸ್ವರೂಪ. ನಾನು ನಿತ್ಯ ಮುಕ್ತನಾದ ಆತ್ಮ ಸ್ವರೂಪನು. ಆ ಆತ್ಮವೇ ನಾನು. ಆಗ ಚತುರ್ಭುಜ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವುದು ತನಗೆ ಇಲ್ಲವೇ ಇಲ್ಲ ಎನ್ನುವುದು ಕೂಡ ತಿಳಿತದೆ. ಇನ್ನೂ ವಿಚಾರಣೆ ಮಾಡಿದರೆ, ಯಾವುದು ನಾನು ಅಲ್ಲದಿರುವಾಗ ನನಗೆ ಪುಣ್ಯ ಎಲ್ಲಿದೆ, ಪಾಪ ಎಲ್ಲಿದೆ? ದೇಹಕ್ಕೆ ಮನಸ್ಸಿಗೆ ಸಂಬಂಧಿಸಿದೆ ಅಲ್ಲವೇ ಹೊರತು ದೇಹ ಮನಸ್ಸು ನಾನು ಅಲ್ಲದಿರುವಾಗ ಅವುಗಳಿಗೆ ಸಂಬಂಧಿಸಿದ ಪುಣ್ಯ ಆಗಲಿ ಪಾಪವಾಗಲಿ ನಾನು ಅಲ್ಲ ಅನ್ನೋದನ್ನ ತಿಳಿದುಕೊಳ್ತಾನೆ. ಅವನಿಗೆ ಬರುವ ಸುಖ ದುಃಖಗಳು ನನ್ನದಲ್ಲ, ಇದೆಲ್ಲವೂ ಅಶಾಶ್ವತವಾದುದು, ಅಸತ್ಯವಾದುದು ಅನ್ನೋದನ್ನ ಅರಿತುಕೊಳ್ತಾನೆ. ಇವೆಲ್ಲ ವೇದಗಳಲ್ಲಿ ನೀಡಲ್ಪಟ್ಟ ಜ್ಞಾನಕ್ಕೆ ಮೀರಿದಂತಹ ಜ್ಞಾನ ಆಗಿರ್ತದೆ. ಆದ್ದರಿಂದ ವೇದಗಳು ತಾನು ಅಲ್ಲ ಅನ್ನುವುದನ್ನು ತಿಳಿತಾನೆ. ನಾನು ಯಜ್ಞಯಾಗಾದಿಗಳಲ್ಲ. ಯಜ್ಞಗಳೇ ತಾನು ಅಲ್ಲದಿರುವಾಗ ಯಜ್ಞದಲ್ಲಿ ಉಚ್ಚರಿಸುವ ಮಂತ್ರಗಳು ಹೇಗೆ ನಾನಾಗ್ತೇನೆ? ಆದ್ದರಿಂದ ವೇದಗಳಾಗಲಿ ಯಜ್ಞಗಳಾಗಲಿ ನಾನಲ್ಲ, ಮಂತ್ರಗಳಾಗಲಿ ಪುಣ್ಯ ತೀರ್ಥಗಳಾಗಲಿ ನಾನಲ್ಲ, ಭುಜಿಸುವ ಪದಾರ್ಥಗಳಾಗಲಿ ಭುಜಿಸುವ, ಆದರೆ ನಾನು ಅಲ್ಲ. ಇದ್ಯಾವುದು ಸಂಬಂಧವಿಲ್ಲದ ಆತ್ಮ ನಾನು ಅನ್ನೋದು ಅನುಭವಕ್ಕೆ ಬರ್ತದೆ. ಆದ್ದರಿಂದ ಅವೆಲ್ಲವುಗಳ ಆಧಾರದ ಮೇಲೆ ಆಸಕ್ತಿ ಇರುವುದಿಲ್ಲ. ಅವು ಮಾಡಬೇಕೆಂದಾಗಲಿ ಹೊಂದಬೇಕೆಂದಾಗಲಿ ಆಸಕ್ತಿ ಇರುವುದಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮಾತ್ಮವ. ಅರ್ಜುನ, ವೇದಗಳು ತ್ರಿಗುಣಾತ್ಮಕಗಳನ್ನು ವಿಷಯಗಳನ್ನು ತಿಳಿಸ್ತಾ ಇದ್ದಾವೆ. ನೀನು ತ್ರಿಗುಣಗಳನ್ನ ಬಿಟ್ಟು ದ್ವಂದ್ವಗಳು ಇಲ್ಲದವನಾಗಿ ನಿರಂತರ ಶುದ್ಧ ಸತ್ವವನ್ನ ಆಶ್ರಯಿಸಿದವನಾಗಿ ಯೋಗ ಕ್ಷೇಮಗಳ ದೃಷ್ಟಿ ಇಲ್ಲದವನಾಗಿ ಆತ್ಮಜ್ಞಾನಿಯಾಗು. ಅಂದ್ರೆ ಮುಕ್ತ ಸ್ಥಿತಿಯಲ್ಲಿ ಇರುವವರು ಪಾಪಗಳನ್ನು ಮಾಡುವುದಿಲ್ಲ, ಪುಣ್ಯ ಕಾರ್ಯಗಳನ್ನು ಮಾಡುವುದಿಲ್ಲ, ಯಜ್ಞಗಳನ್ನ ಮಾಡುವುದಿಲ್ಲ, ಯಾಗಗಳನ್ನ ಮಾಡುವುದಿಲ್ಲ, ವೇದದ ಜ್ಞಾನದ ಕುರಿತು ಆಲೋಚಿಸುವುದಿಲ್ಲ, ಮಂತ್ರಗಳನ್ನ ಪಠಿಸುವುದಿಲ್ಲ, ಸ್ತೋತ್ರಗಳನ್ನ ಹೇಳುವುದಿಲ್ಲ, ಪುಣ್ಯ ತೀರ್ಥಗಳನ್ನ ಸೇವಿಸುವುದಿಲ್ಲ. ಯಾಕೆಂದ್ರೆ ಇವೆಲ್ಲವುದಕ್ಕೂ ಅತೀತವಾದ, ಅವೆಲ್ಲದಕ್ಕೂ ಮೀಲಾದ ಆತ್ಮವನ್ನು, ಅಂದರೆ ಪರಬ್ರಹ್ಮನನ್ನ, ಅಂದರೆ ಈಶ್ವರನೇ ನಾನೂ ಒಂದು ತಿಳಿದುಕೊಂಡಿರ್ತಾರೆ.
ಇದರ ಅನುಸಾರ ಯಾರು ಪುಣ್ಯ ಕಾರ್ಯಗಳು ಮಾಡ್ತಿರ್ತಾರೋ, ವೇದಗಳು ಪಠಿಸ್ತಾ ಇರ್ತಾರೋ, ಮಂತ್ರಗಳನ್ನ ಓದುತ್ತಾ ಇರ್ತಾರೋ, ಸ್ತೋತ್ರಗಳನ್ನೇ ಹೇಳ್ತಾ ಇರ್ತಾರೋ, ಮಂತ್ರ ಜಪಗಳನ್ನು ಮಾಡ್ತಾ ಇದ್ದಾರೋ, ತೀರ್ಥ ಯಾತ್ರೆಗಳು ಮಾಡ್ತಾ ಇದ್ದಾರೋ, ನದಿಗಳಲ್ಲಿ ಸ್ನಾನ ಮಾಡಿ ಅಲ್ಲಿ ಪೂಜೆ ಆರಾಧನೆಗಳು ಮಾಡ್ತಾ ಇದ್ದಾರೋ, ಬೇರೆಯವರನ್ನ ಮಾಡಲು ಒತ್ತಾಯ ಮಾಡ್ತಾ ಇದ್ದಾರೋ, ಅವರು ಇನ್ನೂ ನಿರ್ವಾಣ ಸ್ಥಿತಿಯನ್ನು ಹೊಂದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಿರ್ವಾಣ ಸ್ಥಿತಿ ಹೊಂದಿದವರು ಇವುಗಳಿಗೆ ಅತೀತವಾದ ಆತ್ಮವನ್ನ ಮಾತ್ರ ಆಶ್ರಯಿಸಿರ್ತಾರೆ. ಆತ್ಮದ ಆರಾಧನೆಯಲ್ಲಿ ಮಾತ್ರ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಅಷ್ಟೇ ಅಲ್ಲ, ತನಗೆ ಮರಣ ಇಲ್ಲ ಅನ್ನುವುದನ್ನು ಕೂಡ ತಿಳಿದುಕೊಂಡಿರ್ತಾರೆ. ಆದ್ದರಿಂದ ನಿರ್ವಾಣ ಸ್ಥಿತಿಯಲ್ಲಿ ಇರುವವರಿಗೆ ಮರಣ ಭಯ ಕೂಡ ಇರುವುದಿಲ್ಲ. ಅವರು ಆ ಮರಣದ ಬಗ್ಗೆ ಆಲೋಚಿಸುವುದಿಲ್ಲ. ಈ ಸ್ಥಿತಿ ಯಾಕೆಂದ್ರೆ ದೇಹವೇ ನಾನಲ್ಲ ಅಂದಾಗ, ಒಂದು ದಿನ ದೇಹ ಇಲ್ಲ ಅಂದ್ರೂ ಅವರಿಗೆ ಏನು ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ದೇಹ ಇಲ್ಲದ್ದಾಗೂ ನಾ ಇದ್ದೆ, ದೇಹ ಇದ್ದಾಗೂ ನಾ ಇದ್ದೇನೆ. ಯಾಕೆ? ನಾನು ಅಂದ್ರೆ ಆತ್ಮ. ನಾನು ಅಂದ್ರೆ ಆತ್ಮ. ತಾನು ಶರೀರವೇ ಅಲ್ಲದಿರುವಾಗ ಶರೀರಕ್ಕೆ ಸಂಬಂಧಿಸಿದ ಸ್ತ್ರೀ ಪುರುಷ ನಪುಂಸಕ ಅನ್ನುವ ಸ್ತ್ರೀಯರು ಪುರುಷರು ನಪುಂಸಕರು, ಮೇಲು ಜಾತಿ ಕೀಳು ಜಾತಿ, ಜಾತಿ ಭೇದ ಯಾವುದವರಿಗೆ ಇರುವುದಿಲ್ಲ. ಶರೀರ ಹುಟ್ಟುತ್ತದೆ, ಕೆಲವು ದಿನಗಳಲ್ಲಿ ಸತ್ತೋಗ್ತದೆ, ಆದರೆ ಸಾಯುವುದು ಹುಟ್ಟುವುದು ಶರೀರವೇ ಹೊರತು ನಾನೂ ಅಲ್ಲ ಅನ್ನೋದು ತಿಳಿತದೆ. ನನಗೆ ಹುಟ್ಟಿಲ್ಲ ಸಾವಿಲ್ಲ ಅನ್ನೋದನ್ನ ತಿಳ್ಕೊಳ್ತಾರೆ. ಇನ್ನೂ ಇನ್ನೂ ಆಶ್ಚರ್ಯಪಡಿಸುವ ವಿಷಯಗಳು ಎಷ್ಟೋ ತಿಳಿತಾ ಹೋಗ್ತದೆ. ಹುಟ್ಟು ಇಲ್ಲದ ಇವನಿಗೆ ತಂದೆ ತಾಯಿ ಬಂಧುಗಳು ಗುರುಗಳು ಶಿಷ್ಯರು ಹೇಗೆ ಇರ್ತಾರೆ? ಆದ್ದರಿಂದ ನಿರ್ವಾಣ ಸ್ಥಿತಿಯಲ್ಲಿ ಇರುವವರಿಗೆ, ಅಂದರೆ ಆತ್ಮವೇ ನಾನು ಅಂತ ತಿಳಿದುಕೊಂಡವರಿಗೆ ಇದರ ಕುರಿತು ಆಲೋಚನೆಗಳೇ ಇರುವುದಿಲ್ಲ. ಇವರು ತನಗೆ ಸಂಬಂಧಿಸಿಲ್ಲದವರು ಎನ್ನುವಂತೆ ವರ್ತಿಸ್ತಾರೆ. ಇವರಿಗೆ ತಮ್ಮವರ ಮೇಲೆ ಮಮಕಾರ ಇರುವುದಿಲ್ಲ. ನನ್ನವರು ನನ್ನವರು ಎನ್ನುವ ಆಲೋಚನೆ, ನನ್ನದು ನಮ್ಮದು ಎನ್ನುವ ಮಮಕಾರ ಇರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಇರುವವರ ಪ್ರವರ್ತನೆ ಲೋಕದ ಜನರಿಗೆ ಏನ್ ಕಾಣಿಸ್ತದೆ? ವಿಚಿತ್ರವಾಗಿ ಕಾಣಿಸ್ತದೆ. ಇವರು ಏನಪ್ಪಾ, ಇವರು ವಿಚಿತ್ರ ಮನುಷ್ಯರಿದ್ದಾಗಿದ್ದಾರಲ್ವಾ ಅನ್ನೋ ಹಾಗೆ ಆಡಿಕೊಳ್ತಾರೆ, ಬೈತಾರೆ. ಆ ಆದರೆ ಯಾರು ಆಸ್ತಿಪಾಸ್ತಿಗಳ ಮೇಲೆ, ಸಂಪತ್ತಿನ ಮೇಲೆ, ಸಂಸಾರದ ಮೇಲೆ, ಹೆಂಡತಿಯ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಬಂಧುಗಳ ಮೇಲೆ ಆಸಕ್ತಿ ತೋರುತ್ತಾ ಇದ್ದಾರೋ, ಅವರ ಕುರಿತು ಯೋಚಿಸ್ತಾ ಇದ್ದಾರೋ, ಅವರ ಬಗ್ಗೆ ಭಯಪಡ್ತಾ ಇದ್ದಾರೋ, ಬಂಧು ಬಾಂಧವರು ಸಂಬಂಧವಾದ ಕಾರ್ಯಕ್ರಮಗಳಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು, ಲೌಕಿಕ ಕಾರ್ಯಕ್ರಮಗಳಲ್ಲಿ ಮದುವೆ ಸಮಾರಂಭ ಅದು ಇದು ಹಬ್ಬ ಅಂತ ಯಾರು ಸಮಯವನ್ನು ಕಾಣ್ತಾ ಇದ್ದಾರೋ, ಎಷ್ಟು ಸಾಧನೆಗಳು ಮಾಡಿದರು, ಅನುಭವ ಹೊಂದಿದರು, ಅವರು ಇನ್ನೂ ನಿರ್ವಾಣ ಸ್ಥಿತಿಗೆ ಹೋಗಿಲ್ಲ ಅಂತ ಅರ್ಥ. ಕೊನೆಗೆ ನಾನು ಸರ್ವ ವ್ಯಾಪಕನಾದ, ಅಂದರೆ ಸರ್ವ ದೇಶಗಳಲ್ಲಿ, ಸರ್ವ ಕಾಲಗಳಲ್ಲಿ, ಸರ್ವರಿಗೂ ಸರ್ವ ವಸ್ತುಗಳಲ್ಲಿ ವ್ಯಾಪಿಸಿರುವವನು ಅನ್ನೋದು ತಿಳಿತದೆ. ಅಂದರೆ ಎಲ್ಲ ನಾನೇ, ಎಲ್ಲವೂ ನಾನೇ ಅನ್ನುವ ಸತ್ಯ ತಿಳಿತದೆ. ಎಲ್ಲ ನಾನೇ, ಎಲ್ಲವೂ ನಾನೇ. ಆಗ ಅವನು ಏನಾದ? ಸರ್ವಾತ್ಮನಾದ, ಪೂರ್ಣಾತ್ಮನಾದ, ಪರಮಾತ್ಮನಾದ. ಹೀಗೆ ನಮ್ಮ ಸಾಧನೆ ನಿರಂತರವಾಗಿ ಮುಂದುವರಿದು ಕೊನೆಗೇನಾಗ್ತೀವಿ? ಈ ವಿಮುಕ್ತಾತ್ಮ ಸ್ಥಿತಿಯಿಂದ ದಾಟಿ ಮುಕ್ತಾತ್ಮ, ಅಂದ್ರೆ ಪೂರ್ಣಾತ್ಮ ಸ್ಥಿತಿಯನ್ನು ತಲುಪ್ತೇವೆ, ಸರ್ವಾತ್ಮವಾಗ್ತೇವೆ. ಕೋ ಕ್ರಿಯೇಟರ್ ಹೀಗೆ ಬ್ರಹ್ಮ ಇದ್ದಾನೋ, ಹೀಗೆ ಶಿವ ಇದ್ದಾನೋ, ಹಾಗೆ ಕೋ ಕ್ರಿಯೇಟರ್ ಆಗ್ತೇವೆ. ಮತ್ತೆ ಜನನ ಇಲ್ಲದವರು, ಮತ್ತೆ ಮರಣ ಇಲ್ಲದವರು, ಮತ್ತೆ ಸೃಷ್ಟಿ ಮಾಡುವವರಾಗಿ ಆ ಪರಮಾತ್ಮವೇ ನಾವಾಗಿ ಬದಲಾಗ್ತೇವೆ. ಹೀಗೆ ಒಂದು ಆತ್ಮ ಜಾಗೃತ ಸ್ಥಿತಿಯಲ್ಲಿ ಸರಿಯಾದ ದಾರಿಯಲ್ಲಿ ಸಾಧನೆ ಮಾಡ್ತು ಅಂದ್ರೆ, ಹೀಗೆ ಅವನು ಸಾಧನೆಯನ್ನ ಹೋಗಿ ಮುಟ್ತಾನೆ. ಹೀಗೆ ಅವನು
ಸಾಧನೆಯನ್ನು ಹೋಗಿ ಮುಟ್ತಾನೆ. ಇದರಿಂದ ಅವನಿಗೆ ಏನು ಜ್ಞಾನ ಬರ್ತದೆ? ಏನು ಜ್ಞಾನ ಬರ್ತದೆ? ನಾನೇ ಚಿದಾನಂದ. ಯಾರು ಚಿದಾನಂದ? ಲಾಸ್ಟಿಗೆ ಹೇಗೆ ಬದುಕ್ತಾನ ಅವನು? ನಾನೇ ಪರಬ್ರಹ್ಮ, ನಾನೇ ಬ್ರಹ್ಮ. ಎಲ್ಲೋ ಅವನಿಗೆ ದೇವರು ಬೇರೆ ಎಲ್ಲೋ ಇದ್ದಾನೆ ಅನ್ನುವ ಅರಿವು ಬರುವುದಿಲ್ಲ. ಹೇಗೆ? मनोबुद्धि अहंकार चित्तादीनाहं न च श्रोत्रजिह्वा न च घ्राणनेत्र न च व्योम भूमिर्न तेजो न वायु चिदानन्दरूपं शिवोऽहं शिवोऽहं चिदानन्दरूपं शिवोऽहं शिवोऽहं चिदानन्दरूपं शिवोऽहं शिवोऽहं ಮನೋಬುದ್ಧಿ ಅಹಂಕಾರ ಚಿತ್ತಾದಿನಾಹಂ. ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಯಾವುದು ನಾನಲ್ಲ? ಅದರಿಂದ ಕೂಡಿದಂತಹ ಅಂತಃಕರಣ ಅದೂ ನಾನಲ್ಲ. ನ ಚ ಶ್ರೋತ್ರ ಜಿಹ್ವಾ ನ ಚ ಚಾಗ್ರಣ ನೇತ್ರ. ಮೂಗು ಅಲ್ಲ, ಕಣ್ಣಲ್ಲ, ಕಿವಿಯಲ್ಲ, ನಾಲಿಗೆಯಲ್ಲ, ಜ್ಞಾನೇಂದ್ರಿಯಗಳು ನಾನಲ್ಲ. ಆಕಾಶ ನಾನಲ್ಲ, ಭೂಮಿ ನಾನಲ್ಲ, ಅಗ್ನಿ ನಾನಲ್ಲ, ವಾಯು ನಾನಲ್ಲ, ಪಂಚಭೂತಗಳು ನಾನಲ್ಲ. ಯಾರು ನಾನು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಆ ಚಿದಾನಂದ ರೂಪವಾದ ಶಿವನೇ ನಾನು. ನ ಚ ಪ್ರಾಣ ಸಂಜ್ಞಾನ ನೈಪಂಚವಾಯು ನವ ಸಪ್ತಧಾತೋರ್ನವ ಪಂಚಕೋಶ ನ ವಾಕ್ಪಾಣಿಪಾದೋ ನ ಚೋಪಸ್ಥವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ನಾನು ಸರಿ. ಪ್ರಾಣಕ್ಕೆ ಒಂದು ಹೆಸರಿದೆ ಅಲ್ವಾ? ಪ್ರಾಣಗಳಿಗೆ ಪಂಚ ಪ್ರಾಣಗಳು ಅಂತ ಹೇಳ್ತಾರೆ. ಯಾವುದು ಪಂಚ ಪ್ರಾಣಗಳು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಯಾವುದೂ ನಾನಲ್ಲ. ಈ ಸ್ಥೂಲ ದೇಹಕ್ಕೆ ಕಾರಣವಾದ ರಕ್ತ, ಮಾಂಸ, ಸಪ್ತಧಾತುಗಳು ನಾನಲ್ಲ. ಹೋಗ್ಲಿ, ಒಳಗಿರುವ ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಈ ಪಂಚಕೋಶಗಳು ನಾನಲ್ಲ. ಹಸ್ತ, ಪಾದ, ಉಪಸ್ಥಿ, ವಾಯು ಅನ್ನುವ ಕರ್ಮೇಂದ್ರಿಯಗಳು ಕೂಡ ನಾನಲ್ಲ. ಹಾಗಾದ್ರೆ ನಾನು ಯಾರು? ಯಾರು ನಾನು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಚಿದಾನಂದ ರೂಪನಾದ ಆ ಶಿವನೇ ಪರಬ್ರಹ್ಮ. ಯಾರು? ನಾನೇ. ನ ಮೇ ದ್ವೇಷ ರಾಗೋ ನ ಮೇ ಲೋಭಮೋಹೋ ಮಧೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷಃ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ರಾಗ, ದ್ವೇಷಗಳು, ಲೋಭಗಳು, ಮೋಹಗಳು ನಾನಲ್ಲ. ಅದ್ಯಾವುದು ನಾನಲ್ಲ? ಎಲ್ಲ ಅಸತ್ಯವಾದದ್ದು. ಮದ ನಾನಲ್ಲ, ಮಾತ್ಸರ್ಯಗಳು ನನ್ನದಲ್ಲ, ನಾನಲ್ಲ ಅದು. ಪಂಚಭೌತಿಕವಾದ ಅಂತಃಕರಣಗಳಿಗೆ ಸಂಬಂಧಿಸಿದವುಗಳು ಅವೆಲ್ಲ. ಅದ್ಯಾವುದು ನಾನಲ್ಲ. ನಾನು ಸರ್ವಾತ್ಮನು, ನಿತ್ಯ ಮುಕ್ತನು. ಆದ್ದರಿಂದ ನನಗೆ ಪುರುಷಾರ್ಥಗಳು ಅನ್ನುವುದು ಕೂಡ ಇಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಇಲ್ಲವೇ ಇಲ್ಲ. ಹಾಗಾದ್ರೆ ಯಾರು ನಾನು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ.
ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥ ನ ವೇದೋ ನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ಪಾಪ ಪುಣ್ಯಗಳು ನಾನಲ್ಲ, ಸುಖ ದುಃಖಗಳು ನಾನಲ್ಲ, ಮಂತ್ರಗಳು ನಾನಲ್ಲ, ಪುಣ್ಯ ತೀರ್ಥ ನಾನಲ್ಲ, ವೇದಗಳು ಬಲಿ ವೇದಗಳ ವೇದ ರಹಿತವಾದ ವೇದ ವಿಹಿತವಾದವುಗಳು ನಾನಲ್ಲ, ಯಜ್ಞಗಳು ನಾನಲ್ಲ, ಯಜ್ಞ ಯಾಗಾದಿಗಳು ನಾನಲ್ಲ, ಯಜ್ಞದಲ್ಲಿ ಪಠಿಸುವ ಮಂತ್ರಗಳು ನಾನಲ್ಲ, ಆ ಯಜ್ಞದಲ್ಲಿ ಭುಜಿಸುವ ಏನು ಪ್ರಸಾದ ಅಂತೀವಲ್ಲ ತಕ್ಕ ಅದು ಕೂಡ ನಾನಲ್ಲ, ಭುಜಿಸಿದ ಮೇಲೆ ನಡೆಯುವ ಕ್ರಿಯೆಯಾಗಲಿ ಅದು ನಾನಲ್ಲ, ಯಾವುದು ನಾನಲ್ಲ. ಹಾಗಾದ್ರೆ ನಾನ್ಯಾರು? ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ನ ಮೃತ್ಯೋರ್ನ ಶಂಕಾ ನ ಮೇ ಜಾತಿ ಭೇದಃ ಪಿತೋ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧೋ ನ ಮಿತ್ರಂ ಗುರೋರ್ನೈವ ಶಿಷ್ಯಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ನನಗೆ ಆತ್ಮಕ್ಕೆ ಮರಣ ಇಲ್ಲ, ಹಾಗಾಗಿ ಮರಣ ಭಯ ಇಲ್ಲ. ನಾನು ಸ್ತ್ರೀ ಅಲ್ಲ, ನಾನು ಪುರುಷ ಅಲ್ಲ, ನಾನು ನಪುಂಸಕ ಅಲ್ಲ, ನನಗೆ ಯಾವ ಜಾತಿಯೂ ಇಲ್ಲ, ಜಾತಿ ಭೇದಗಳಿಲ್ಲ, ನನಗೆ ಹುಟ್ಟಿಲ್ಲ, ನನಗೆ ಸಾವಿಲ್ಲ, ಕಾಯುವ ತಂದೆ ತಾಯಿಗಳಿಲ್ಲ, ನನಗೆ ಬಂಧು ಮಿತ್ರರಿಲ್ಲ, ಗುರುಗಳಿಲ್ಲ, ಶಿಷ್ಯರಿಲ್ಲ, ಯಾರು ಇಲ್ಲ. ಹಾಗಾದ್ರೆ ಯಾರು ನಾನು? ಯಾರು ನಾನು? ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮೋಕ್ತೇರ್ನಮೇವ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ನಾನು ಯಾವ ವಿಧವಾದ ವಿಶೇಷಣಗಳು ಇಲ್ಲದವನು. ನಾನು ನಿದ್ರೆಯನ್ನ ಜಯಿಸಿದ ಯೋಗಿಯೂ ಅಲ್ಲ, ನಾವು ಯಾವ ಗ್ರ್ಯಾಂಡ್ ಮಾಸ್ಟರು ಅಲ್ಲ, ಯಾವ ಪಿರಮಿಡ್ ಮಾಸ್ಟರು ಅಲ್ಲ, ಹಾಗಂತ ಯಾವುದೇ ಆಕಾರ ಇಲ್ಲ. ನಾನು ನಿರಾಕಾರನಾದವನು, ವ್ಯಾಪಕನು, ಎಲ್ಲ ಕಡೆ ಸರ್ವ ದೇಶಗಳಲ್ಲೂ ಸರ್ವ ಕಾಲಗಳಲ್ಲೂ ಸರ್ವ ವಸ್ತುಗಳಲ್ಲೂ ಚರಾಚರ ಜೀವ ರಾಶಿಗಳಲ್ಲೂ ತುಂಬಿರುವವನು ನಾನು. ಆದ್ದರಿಂದಲೇ ನನ್ನ ಸ್ವರೂಪ ಅಖಿಲೇಂದ್ರಿಯಗಳಿಗೆ ಸನ್ನಿಹಿತವಾಗಿದೆ. ಇರುವವನು ನಾನು. ನಾನು ಮುಕ್ತನಲ್ಲ, ನಾನು ಬದ್ಧನಲ್ಲ, ನಾನು ಸಂಘವಲ್ಲ, ಉಳ್ಳವನಲ್ಲ. ನಾನು ಕೇವಲ ಏನೋ ಜ್ಞಾನಾನಂದಮಯವಾದ ಆತ್ಮನು. ನಾನು ಜ್ಞಾನಾನಂದಮಯವಾದ ಆತ್ಮನು. ಆತ್ಮನು ಆತ್ಮ ಯಾರು? ಯಾರು ಆತ್ಮ? ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ ಚಿದಾನಂದರೂಪಂ ಶಿವೋಹಂ ಶಿವೋಹಂ. ಯಾರು ನಾನು? ಆ ಪರಬ್ರಹ್ಮನೇ ನಾನು. ಇದನ್ನ ಅನುಭೂತಿಯನ್ನ ಹೊಂದುತ್ತಾನೆ. ಸಾಧನೆಯ ಉನ್ನತ ಸ್ಥಿತಿಯದು. ಇದು ಅಯೋಗ್ಯರಿಗೆ ಕಾಣಿಸಲ್ಲ, ಹುಚ್ಚರ ಹಾಗೆ ಕಾಣಿಸ್ತಾರೆ. ಅಯೋಗ್ಯರು ನೋಡಿದ್ರೆ ಏನ್ ಕಾಣಿಸ್ತದೆ? ಯಾಕೋ ಮೆಂಟ್ಲಾಗ್ಬಿಟ್ಟವನೇ ಇವನು ಬರ್ತಾ ಬರ್ತಾ. ಪಾಪ ವಯಸ್ಸಾಯ್ತು, ಧ್ಯಾನ ಧ್ಯಾನ ಅನ್ಕೊಂಡು, ಜ್ಞಾನ ಜ್ಞಾನ ಅನ್ಕೊಂಡು ಹಿಂಗಾಗ್ಬಿಟ್ಟವನೇ, ಮೆಂಟ್ಲಾಗ್ಬಿಟ್ಟವನೇ ಅಂತ ನೋಡುವವರು ದೃಷ್ಟಿಯಲ್ಲಿ ಇರ್ತದೆ. ಆದರೆ ಒಳಗಿನಿಂದ ಮಹಾಜ್ಞಾನಿ ಇರ್ತಾನೆ. ಮಹಾಜ್ಞಾನಿ ಎಲ್ಲ ಗೊತ್ತಿರ್ತಾರೆ, ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ ಇರ್ತಾನೆ, ನೋಡಿದರೂ ನೋಡಿಲ್ಲದ ಹಾಗೆ ಇರ್ತಾನೆ.
ಎಲ್ಲ ಗೊತ್ತಾಗ್ತದೆ. ಸಕಲ ವಿಶ್ವದ ರಹಸ್ಯವನ್ನ ತಿಳಿದವನು ಯಾಕೆ? ಅವನೇ ಶಿವೋಹಂ. ಶಿವೋಹಂ. ಶಿವ ಅವನು. ಯಾರು ಶಿವ? ಎಲ್ಲೋ ಇಲ್ಲ, ಎಲ್ಲರಲ್ಲೂ ಇದ್ದಾನೆ. ಯಾರವನು? ಚಿದಾನಂದ ಸ್ವರೂಪನಾದವನು. ಹಾಗಾಗಿ ಎಲ್ಲರೂ ಅದರ ಕಡೆಗೆ ಫೋಕಸ್ ಮಾಡಬೇಕು. ಯಾವುದ್ರ ಕಡೆಗೆ? ಎಲ್ಲೋ ಇದ್ದಾನೆ ದೇವರು ಅಲ್ಲ, ಯಾರಲ್ಲೋ ಇದ್ದಾನೆ ದೇವರಲ್ಲ, ಯಾವುದೋ ಲೋಕದಲ್ಲಿ ಇದ್ದಾನೆ ಅಲ್ಲ ದೇವರು, ನನ್ನೊಳಗೆ ಇದ್ದಾನೆ. ಯಾರು? ಚಿದಾನಂದ ರೂಪಂ ಶಿವೋಹಂ. ಶಿವೋಹಂ. ಚಿದಾನಂದ ರೂಪ. ಚಿದಾನಂದನಾಗಿ, ಅವನಿಗೆ ಆಕಾರ ಇಲ್ಲ, ಅವನಿಗೆ ಹೆಸರಿಲ್ಲ, ರೂಪ ಇಲ್ಲ, ಗಂಧ ಇಲ್ಲ, ಗಾಳಿ ಇಲ್ಲ, ಕೇವಲ ಜ್ಞಾನಾನಂದಮಯನಾದವನು. ಜ್ಞಾನಾನಂದಮಯ. ಹಾಗಾಗಿ ನಮ್ಮ ಬದುಕಿನಲ್ಲಿ ಯಾವಾಗಲೂ ಆತ್ಮಕ್ಕೆ ಸಂಬಂಧಿಸಿದ ಆತ್ಮಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಮಾತ್ರ ನಮ್ಮ ಸಮಯವನ್ನು ನೀಡಬೇಕು. ದೇಹಕ್ಕೆಲ್ಲ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯಸ್ಯ ಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಎನ್ರೈಸ್ ಮಾಡಿ, ಮಾತನಾಡಿ. ಎಲ್ಲಿಯವರೆಗೆ ನಮ್ಮಲ್ಲಿ ಅಜ್ಞಾನ ಪರಿಪೂರ್ಣ ಆಗುವುದಿಲ್ಲ, ಮತ್ತೆ ಎಲ್ಲ ನಾವೇ, ಇದೆಲ್ಲ ದೇವರು ನಾವೇ, ನಮ್ಮೊಳಗೆ ದೇವರಿದ್ದಾಗ ಇದ್ದಾನೆ ಅಂದ್ಮೇಲೆ ಮತ್ತೆ ನಮ್ಗೆಲ್ಲ ಆಗ್ಬೇಕಲ್ಲ, ಎಲ್ಲ ಗೊತ್ತಾಗ್ಬೇಕಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಜ್ಞಾನ. ಅಜ್ಞಾನ ಕಾರಣ. ಅಜ್ಞಾನವನ್ನು ಪರಿಹರಿಸಬೇಕು. ಹಾಗಾಗಿ ಏನ್ ಮಾಡ್ಬೇಕು? ಜ್ಞಾನ ಎನ್ನುವ ಅಗ್ನಿಯನ್ನ ಜಾಸ್ತಿ ಜೋರಾಗಿ ಉರಿಸ್ಬೇಕು. ದಗ 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 ಉರಿಬೇಕು ಜ್ಞಾನದ ಜ್ಯೋತಿ. ಯಾವ ಜ್ಞಾನ? ಆತ್ಮಜ್ಞಾನ. ಹೆಚ್ಚು 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 ಜ್ಞಾನ ಸಂಪಾದನೆ ಮಾಡಬೇಕು. ತೀವ್ರವಾದ ಧ್ಯಾನ ಸಾಧನೆ ಮಾಡಬೇಕು. ತೀವ್ರವಾದ ಧ್ಯಾನ ಸಾಧನೆ. ಅವಾಗ ಏನಾಗ್ತದೆ? ಹಂತ ಹಂತವಾಗಿ ಮಾಯೆಯಿಂದ ಹೊರಗೆ ಬರ್ತಾ ಹೋಗ್ತೀವಿ. ನಾವು ನಮ್ಮ ಬದುಕಿನಲ್ಲಿ ಸ್ಪಷ್ಟವಾಗಿ ಈ ಅಶಾಶ್ವತವಾದ ದೇಹಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸುವುದನ್ನ ಕಡಿಮೆ ಮಾಡ್ತಾ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೆಚ್ಚಾಗಿ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ತೊಡಗಿಸಿಕೊಳ್ತಾ ಯಾವಾಗ ಹೋಗ್ತೇವೆ, ಆಗ ಅತೀ ಶೀಘ್ರದಲ್ಲಿ ನಮ್ಮ ಸಾಧನೆ ನಿರಂತರವಾಗಿ ನಡೀತದೆ. ನಾವು ಜಾಸ್ತಿ ಇದನ್ನ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗಬಾರ್ದು. ಇನ್ನೇನೇನೇನೋ ನಾವು ಅತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು. ಏನ್ ಮಾಡ್ಬೇಕು? ತೀವ್ರವಾದ ಸಾಧನೆಗೆ, ಸರಿಯಾದ ಆತ್ಮಜ್ಞಾನಕ್ಕೆ ಗಮನ ಕೊಡಬೇಕು. ಅದರಿಂದ ಬರಬಹುದಾದ, ಈಗ ನಾ ಹೇಳಿನಲ್ವಾ, ಶತ್ರುಗಳ ಬಗ್ಗೆ ಒಂದು ಗಮನ ಇರಬೇಕು, ಒಂದು ಕಣ್ಣಿರ್ಬೇಕು. ಸಾಧನೆಯಲ್ಲಿ ನಮಗೆ ಕಾಲೆಳೆದು ಕೆಡಗುವ ಶತ್ರುಗಳ ಬಗ್ಗೆ ಅರಿವಿರಬೇಕು. ಯಾರು ಶತ್ರುಗಳು? ಧ್ಯಾನದ ಅನುಭವಗಳು ಶತ್ರುಗಳು. ಧ್ಯಾನದಿಂದ ಬರುವ ಈ ಅತೀಂದ್ರಿಯ ಶಕ್ತಿಗಳು ನಮಗೆ ಶತ್ರುಗಳು. ಧ್ಯಾನದಲ್ಲಿ ಕನೆಕ್ಟ್ ಆಗುವ ಮಾಸ್ಟರ್ಗಳು ನಮಗೆ ಶತ್ರುಗಳು. ಅಜ್ಞಾನ ನಮಗೆ ನಿಜವಾದ ಶತ್ರು. ಹೀಗೆ ಜೊತೆಗೆ ಈ ಮಾಯೆ, ಅದೆಲ್ಲ ಮಾಯೆ, ಅದನ್ನೆಲ್ಲ ಜಯಿಸಿ ನಮ್ಮ ಗಮನ ಯಾವುದ್ರ ಕಡೆ ಇರಬೇಕು? ಬರೀ ಸಾಧನೆ ಕಡೆಗೆ ಇರಬೇಕು. ಯಾವ ಸ್ಥಿತಿ ಹೋಗ್ಬೇಕು? ಚಿದಾನಂದ ರೂಪಂ ಶಿವೋಹಂ. ಶಿವೋಹಂ. ಚಿದಾನಂದ ರೂಪ. ಆ ಶಿವ ಬೇರೆ ಯಾರು? ನಾನೇ. ಅದೇ ನಿಜವಾದ ಕೊನೆಗೆ ನಾವು ಹೊಂದಬಹುದಾದ ಧ್ಯಾನದ ಸ್ಥಿತಿ. ಆ ಸ್ಥಿತಿಗಾಗಿ
ನಿತ್ಯ ನಿರಂತರ ಪ್ರಯತ್ನ ಇರಬೇಕು. ನಿತ್ಯ ನಿರಂತರ ಪ್ರಯತ್ನ ಇರಬೇಕು. ಅದಕ್ಕೆ ಯಾವುದೇ ಅಡ್ಡ ಮಾರ್ಗಗಳು ಇಲ್ಲ. ಯಾವ ಶಾರ್ಟ್ಕಟ್ ರೂಟ್ ಅಂತ ಯಾವುದೂ ಇಲ್ಲ. ಶಾರ್ಟ್ಕಟ್ ರೂಟ್ ಇಲ್ಲ. ಅದಕ್ಕೆ ಯಾವುದೋ ಮ್ಯೂಸಿಕ್ ಮೆಡಿಟೇಷನ್ ಇಲ್ಲ. ಅದಕ್ಕೆ ಯಾವುದೋ ಗೈಡಿಂಗ್ ಮೆಡಿಟೇಷನ್ ಅಂತಿಲ್ಲ. ಅದಕ್ಕೆ ಯಾವುದೋ ಸೌಂಡ್ ಹೀಲಿಂಗ್ ಮೆಡಿಟೇಷನ್ ಅಂತ ಇಲ್ಲ. ಅದಕ್ಕೆ ಯಾವುದೋ ಚಕ್ರ ಧ್ಯಾನ ಅಂತಿಲ್ಲ. ಅದು ಯಾವುದೋ ಕುಂಡಲಿನಿ ಧ್ಯಾನ ಅಂತಿಲ್ಲ. ಅದಕ್ಕೆ ಇರುವುದು ಒಂದೇ ಮಾರ್ಗ. ಯಾವುದೋ ಶ್ವಾಸದ ಮೇಲೆ ಗಮನ. ಮನಸ್ಸನ್ನ ದಾಟಿ ಆತ್ಮದೊಟ್ಟಿಗೆ ನಾವು ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಯಾವಾಗ ಶುರು ಮಾಡಿದ್ವಿ, ಹೆಚ್ಚು 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 ತೀವ್ರವಾದ ಸಮಯವನ್ನು ನಾವು ಯಾವಾಗ ಕಳೆದ್ವಿ, ಯಾವಾಗ ಏನಾಗ್ತೀವಿ, ನಮ್ಮಲ್ಲಿ ಆ ಪರಬ್ರಹ್ಮನ ಲಕ್ಷಣಗಳು, ಗುಣಗಳು ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಪರಬ್ರಹ್ಮನ ಶಕ್ತಿಗಳು ನಮ್ಮಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಕೊನೆಗೆ ಆ ಪರಬ್ರಹ್ಮ ಬೇರೆ ಯಾರು ಅಲ್ಲ, ನಾನು ಬೇರೆ ಯಾರು ಅಲ್ಲ ಅನ್ನುವ ಸ್ಥಿತಿ ನಮ್ಮಲ್ಲಿ ಜಾಗೃತ ಆಗ್ತದೆ. ಅಷ್ಟೇ ಮಾಡಬೇಕಾಗಿರೋದು. ಹಾ, ಯಾರ್ಯಾರು ಏನೇನ್ ನೋಟ್ಸ್ ಬರ್ಕೊಂಡ್ರಿ ಇವತ್ತು ಹೇಳಿ ಬೇಗ. ಹ್ಮ್. ಹಾ, ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾರೆ ಈಗ. ಹೇಳಿ ಮೇಡಮ್, ಏನ್ ನೋಟ್ಸ್ ಬರ್ಕೊಂಡಿರಿ ಹೇಳ್ರಿ, ನಮಗೆ ಓದಿ ಹೇಳಿ, ನಮಗೆ ಮರ್ತೋಗ್ತೀವಿ. ಚಳಿ. ಹಾ. ನಮಸ್ತೆ ಎಲ್ಲ ಮಾಸ್ಟರ್. ಸಾಧನೆಯ ದಾರಿಯಲ್ಲಿ ಎದುರಾಗುವ ಶತ್ರುಗಳು. ಮೊದಲನೆಯದು ಭಯ. ಧ್ಯಾನದಲ್ಲಿ ಕುಳಿತಾಗ ಧ್ಯಾನದಲ್ಲಿ ಬರುವ ಅನುಭವಗಳು, ಭಯ ಹಾಗೂ ಕಾಲು ನೋವು ಅಥವಾ ದೃಶ್ಯಗಳನ್ನು ಕಂಡರೂ ಭಯಪಡಬಾರದು. ಸತ್ಯವನ್ನು ಹೇಳಲು ಸಾಧನೆ ಬಿಡಬಾರದು. ಸಂಸಾರದಲ್ಲಿದ್ದರೂ ಸಮಾಜದಲ್ಲಿದ್ದರೂ ಭಯಪಡದೆ ಸತ್ಯವನ್ನು ಬಿಡಬಾರದು. ಮತ್ತು ಜ್ಞಾನವನ್ನು ಪಡೆಯುತ್ತೇವೆ. ಮತ್ತು ಎರಡನೇದು ಜ್ಞಾನವು ನಮ್ಮನ್ನು ಭಯಪಡಿಸುತ್ತದೆ. ನಮಗೆ ಬಂದ ಅಲ್ಪ ಸ್ವಲ್ಪ ಜ್ಞಾನವನ್ನು ಪೂರ್ಣ ಜ್ಞಾನವೆಂದು ನಾವು ನಂಬಬಾರದು. ಸಾಧನೆ ಮಾಡುವುದು ನಮಗೆ ಬಂದ ಜ್ಞಾನ ಸಾಸಿವೆಯಷ್ಟು ಮಾತ್ರ ಎಂದು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವುದು ಸಾಕಷ್ಟಿದೆ ಎಂದು ಇನ್ನೂ ಇದೆ ಎಂದು ತಿಳಿದುಕೊಳ್ಳಬೇಕು. ಪತ್ರಿಜಿಯವರು ಹೇಳಿದ ಮಾತು, ನನಗೆ ಗೊತ್ತು ಎನ್ನುವುದಕ್ಕಿಂತ ನನಗೆ ತಿಳಿಯುವುದು ಇನ್ನೂ ಇದೆ ಎಂದು ಕೊಳ್ಳಬೇಕು. ಸಿದ್ಧಿಗಳು. ಸಿದ್ಧಿಗಳಿಂದ ಬಂದ ಸಿದ್ಧಿಗಳಿಂದ ಬಂದದ್ದು ಅಹಂಕಾರವು ಪಡಬಾರದು. ಅತೀಂದ್ರಿಯ ಶಕ್ತಿ ಅಂದರೆ ಆಸ್ಟ್ರಲ್ ಟ್ರಾವೆಲ್, ಮಾಸ್ಟರ್ಗಳು ಮತ್ತು ತ್ರಿನೇತ್ರ ಕಾಣುವುದು, ಇವೆಲ್ಲ ಸಿದ್ಧಿಗಳು. ಇವು ಬಂದಾಗ ಅಹಂಕಾರ ಪಡದೆ ಇವುಗಳನ್ನು ಪ್ರದರ್ಶಿಸಬಾರದು. ವೈಯಕ್ತಿಕ ಕಾರಣಕ್ಕೆ ಬಳಸಬಾರದು. ವೃದ್ಧಾಪ್ಯ. ವಯಸ್ಸಾದಾಗ ಭಯಪಡಬಾರದು. ಯಾರು ಸಾಧನೆ ಮಾರ್ಗದಲ್ಲಿ ಇರುತ್ತಾರೋ ಅವರು ಸಾಧನೆಗೆ ಮತ್ತು ವಯಸ್ಸಿನ ಬಗ್ಗೆ ಚಿಂತಿಸುವುದಿಲ್ಲ. ಯಾರು ಯಮ ನಿಯಮಗಳನ್ನು ಪಾಲಿಸುತ್ತಾರೋ ಅವರ ಮತ್ತು ಸ್ಥಿತಿಯನ್ನು ಪಡೆಯುತ್ತಾರೋ ಅವರು ಮುಕ್ತಿ ಪಡೆಯುತ್ತಾರೆ. ಜೀವನ ಹೇಗೆ ಮುಕ್ತಿ ಪಡೆದವರ ಜೀವನ ಹೀಗೆ ಇರುತ್ತದೆ. ಅವರು ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ ಅತೀಂದ್ರಿಯ ಶಕ್ತಿಯನ್ನು ಪಡೆಯುತ್ತಾರೆ. ಶರೀರದಿಂದ ಸೂಕ್ಷ್ಮ ಶರೀರ ನೋಡುತ್ತಾ ಮತ್ತು ಸೂಕ್ಷ್ಮ ಶರೀರದಿಂದ ದೈಹಿಕ ಶರೀರ ನೋಡುತ್ತಾನೆ. ಆಗ ಆಶ್ಚರ್ಯಪಡುತ್ತಾನೆ. ಆಗ ತಿಳಿಯುತ್ತಾನೆ, ನಾನು ಶರೀರ ಅಲ್ಲ, ನಾನು ಆತ್ಮ ಎಂದು.
ತಿಳಿದುಕೊಳ್ಳುತ್ತಾನೆ. ದೇಹಕ್ಕಾಗಿ ಅವನು ಹಣವನ್ನು ಖರ್ಚು ಮಾಡಲ್ಲ, ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಅವರು ಸಾಧನೆ ಜಾಸ್ತಿ ಮಾಡುತ್ತಾರೆ, ಜ್ಞಾನಿಗಳ ಆ, ಸಂದೇಶಗಳನ್ನು ಓದುತ್ತಾರೆ. ಆ, ನಾನು ಆತ್ಮ, ಇದೇ ಸತ್ಯ ಎಂದು ತಿಳಿಯುತ್ತಾರೆ. ಚಿದಾನಂದ ಸ್ವರೂಪ ಎಂದು ತಿಳಿಯುತ್ತದೆ. ಆಗ ಮತ್ತೆ ಸಾಧನೆ ಮಾಡುತ್ತಾ ನಾನು ಬುದ್ಧಿಯಲ್ಲ, ಮನಸ್ಸಲ್ಲ, ದೇಹವಲ್ಲ ಎಂದು ತಿಳಿದು ಕಾಮ ಕ್ರೋಧಗಳನ್ನು ಹಿಡಿತದಲ್ಲಿ ಹಿಡಿದು ದುರಭ್ಯಾಸಗಳಿಂದ ಮನಸ್ಸಿನಿಂದ ದೂರವಿರುತ್ತಾರೆ. ಜಾಗೃತ ಅವಸ್ಥೆಯಲ್ಲಿ, ಕನಸಿನಲ್ಲಿ ಹಾಗೂ ಎಚ್ಚರದಲ್ಲಿ ನಾನು ಇದ್ದೇನೆ ಎಂದು ಕೊಳ್ಳುತ್ತಾರೆ. ಸಾಧನೆ ಹೆಚ್ಚಾದಂತೆ ಮತ್ತೆ ಸೂಕ್ಷ್ಮ ಶರೀರ ಕೂಡ ನಾನಲ್ಲ ಎಂದು ಮತ್ತು ಆ ಅನ್ನಮಯ ಕೋಶ ನಾನಲ್ಲ, ಸೂಕ್ಷ್ಮ ಶರೀರ ನಾನಲ್ಲ ಎಂದು ತಿಳಿದು ನಾನು ದೇಹ ಅಲ್ಲ, ಎಲ್ಲವೂ ಅಸತ್ಯ ಎಂದು ತಿಳಿಯುತ್ತಾನೆ. ನಾನು ಯಜ್ಞಗಳಲ್ಲ, ಮಂತ್ರಗಳು ನಾನಲ್ಲ, ಇದ್ಯಾವುದಕ್ಕೂ ನನಗೆ ಸಂಬಂಧವಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ವೇದಗಳು ತ್ರಿವರ್ಣಗಳನ್ನು ಬಿಟ್ಟು, ಅರ್ಜುನ ಮುಕ್ತ ಸ್ಥಿತಿಗಳನ್ನು ಬಿಟ್ಟು, ಪುಣ್ಯ ತೀರ್ಥಗಳನ್ನು ಸೇವಿಸುವುದಿಲ್ಲ. ಇದೆಲ್ಲದಕ್ಕೂ ಮಿಗಿಲಾದ ಪರಬ್ರಹ್ಮ ನಾನು ಎಂದು ತಿಳಿದುಕೊಳ್ಳುತ್ತಾನೆ. ನಿರ್ವಾಣ ಸ್ಥಿತಿಯನ್ನು ಹೊಂದಿದವನು ಯಾವುದಕ್ಕೂ ಭಯಪಡಲ್ಲ. ಯಾರು ಮಂತ್ರಗಳನ್ನು ಪಠಿಸುತ್ತಾರೋ ಅವರು ಇನ್ನೂ ನಿರ್ವಾಣವನ್ನು ಹೊಂದಿಲ್ಲ ಎಂದು ತಿಳಿದುಕೊಳ್ಳಬೇಕು. ಯಾರು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಗಂಡು ಹೆಣ್ಣು ನಪುಂಸಕ ಎನ್ನುವ ಭೇದ ಭಾವ ಇರುವುದಿಲ್ಲ. ಯಾರು ಬಂಧು ಬಾಂಧವರು ಮಕ್ಕಳು ಹೆಂಡತಿ ಗಂಡ ಎಂದು ಯೋಚನೆ ಮಾಡುತ್ತಾರೋ ಇನ್ನೂ ನಿರ್ವಾಣ ಹೊಂದಿಲ್ಲ ಮತ್ತು ಎಷ್ಟೇ ಸಾಧನೆ ಹೊಂದಿದರೂ ಲಾಭವಿಲ್ಲ. ಮತ್ತು ಜನನದಲ್ಲಿ ಮರಣದಲ್ಲಿ ಇಲ್ಲದವರು ಆಗುತ್ತಾರೆ. ಆಗ ಸಾಧನೆ ಮಾಡಿದರೆ ನಾನೇ ಚಿದಾನಂದ, ನಾನೇ ಬ್ರಹ್ಮ ಎಂದು ಬದುಕುತ್ತಾರೆ. ಮನಸ್ಸು ನಾನಲ್ಲ, ಚಿತ್ತ ನಾನಲ್ಲ, ದೇಹವು ನಾನಲ್ಲ, ಜ್ಞಾನೇಂದ್ರಿಯಗಳು ನಾನಲ್ಲ, ಪಂಚಭೂತಗಳು ನಾನಲ್ಲ, ಚಿದಾನಂದ ರೂಪವೇ ನಾನು, ಪರಬ್ರಹ್ಮನೇ ನಾನು ಎಂದು ತಿಳಿದುಕೊಳ್ಳುತ್ತಾರೆ. ಪಂಚಕೋಶಗಳು ನಾನಲ್ಲ, ನಾನು ಚಿದಾನಂದ ರೂಪ ಎಂದು ತಿಳಿಯುತ್ತಾನೆ. ಚಿದಾನಂದ ರೂಪವೇ ಶಿವೋಂ ಶಿವೋಂ. ಓಕೆ ಮೇಡಮ್, ವೆರಿ ಗುಡ್. ಚೆನ್ನಾಗಿ ಬರ್ಕೊಂಡಿದ್ದೀರಿ. ಇನ್ನೂ ಚೆನ್ನಾಗಿ ಬರ್ಕೊಳ್ಳಬಹುದಿತ್ತು, ಆದ್ರೂ ಚೆನ್ನಾಗಿ ಬರ್ಕೊಂಡಿದ್ದೀರಿ. ಓಕೆ, ಇಲ್ಲ ಒಂದು ಕ್ಲಾಪ್ಸ್ ಮಾಡಿಬಿಡಿ ಎಲ್ಲರಿಗೆಲ್ಲ. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಿ? ಎಲ್ಲ ವಿಡಿಯೋ ಆಫ್ ಮಾಡ್ತಿರಲ್ಲ, ಯಾಕೆ ಬೇಕಪ್ಪ ಇದು ಅಂತ ಹೇಳಿ. ಹಾ, ದೇವಕಿ ಮಾಸ್ಟರ್ ಹೇಳಿ. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಅಲ್ಲಿ ಆಪ್ಷನ್ ಬರ್ತಾ ಇದೆ ನೋಡಿ. ಹಾ, ಇವಾಗ ಮಾತಾಡಿ. ಹರಿ ಓಂ. ಆತ್ಮೀಯರಿಗೆಲ್ಲ ನಮಸ್ತೆ. ನಾನು ಸ್ವಲ್ಪ ಬರ್ಕೊಂಡಿದ್ದೀನಿ, ನೋಡ್ತೇನೆ, ಆಗ್ತಾವ ನೋಡ್ತೇನೆ. ಹಾ, ಸಾಧನೆಯ ದಾರಿಯಲ್ಲಿ ವಿಘ್ನಗಳು ಹಲವಾರು ಬರ್ತದೆ. ಧ್ಯಾನದ ಅನುಭವಗಳು ಭಯವನ್ನು ಹುಟ್ಟಿಸ್ತದೆ. ಭಯದಲ್ಲಿ ನಮಗೆ ಯಾವ ವಿಷಯಗಳು, ಮೂರನೇ ಕಣ್ಣು ತೆರಿಬಹುದು, ಬೇರೆ ಬೇರೆ ವಿಷಯಗಳು ಬರ್ತದೆ. ಭಯದಲ್ಲಿ ಎಂತ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಜ್ಞಾನ ಬೇಕು, ಸತ್ಯಕ್ಕೆ, ಧರ್ಮಾಚರಣೆಗೆ, ಇತರರ ಕುಹಕಕ್ಕೆ ತಲೆ ಕೆಡಿಸಬಾರದು. ಜ್ಞಾನ ಮಾತ್ರ ಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕಂತೆ. ನಿರ್ಭಯತೆಯಿಂದ ಈ ಧ್ಯಾನವನ್ನು ಅನುಸರಿಸಿದರೆ
ಜ್ಞಾನ ಬರ್ತದೆ. ಗರ್ವದಿಂದ ನಡೆದರೆ ಪ್ರಮಾದವಾಗ್ತದೆ. ಪರಿಣಾಮ ಜ್ಞಾನ ಕುಸಿದು ಹೋಗುವಂತಹ ಭೀತಿ ಇರುವುದು. ಅದನ್ನು ಅರ್ಥ ಮಾಡಿಕೊಂಡು ನಾವು ಜ್ಞಾನ ಬಂದರೆ ಗರ್ವವನ್ನು ಪಡಬಾರದು. ಸಾಗರದಷ್ಟು ಜ್ಞಾನ ಬಂದರೆ ಸಾಸಿವೆಯಷ್ಟೇ ಗೊತ್ತಿರುವುದಾದ್ದರಿಂದ ಇತರರಿಂದ ಕಲಿಯುವುದು ತುಂಬಾ ಇದೆ ಎಂದು ತಿಳಿದುಕೊಳ್ಳಬೇಕು. ಪರಿಮಿತ ಜ್ಞಾನ ನಮಗೆ ಶತ್ರು. ಅಪರಿಮಿತಕ್ಕೆ ಹಾತೊರೆದು ನಡೆಯಬೇಕು. ಅಪರಿಮಿತ ಆನಂದದಿಂದ ಪವಾಡವೇ ಮಾಡುವಷ್ಟು ಆ ಜ್ಞಾನಿ ಮುಂದೆ ಹೋಗುತ್ತಾನೆ. ಮೂರನೇ ಕಣ್ಣು ತೆರೆದಾಗ ಅಹಂನಿಂದ ಪ್ರಕೃತಿ ಶಕ್ತಿ ಅವನಿಂದ ಆ ಶಕ್ತಿಯನ್ನು ಅವನಿಂದ ಕಸಿದುಕೊಳ್ಳುವುದು. ವೃದ್ಧಾಪ್ಯ ಬಂದಾಗ ನಿರುತ್ಸಾಹದ ಭಯ. ಸಾಧನೆಯ ಜೀವಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ. ಯಮ ನಿಯಮದಲ್ಲಿ ಮುಂದುವರಿದು ಅವರ ಜೀವನ ಭೌತಿಕ ಶರೀರ ನಾನಲ್ಲ ಎಂಬುದನ್ನು ಅರಿಯುತ್ತಾನೆ. ಅತೀಂದ್ರಿಯ ಶಕ್ತಿಯಿಂದ ನಾನು ಶರೀರ ಇಲ್ಲದವನು ಎಂಬುದಾಗಿ ಅದಕ್ಕಾಗಿ ಉತ್ತರ ಹುಡುಕುತ್ತಾ ಹೋಗುತ್ತಾನೆ. ದೇಹವಲ್ಲ ಆತ್ಮ ಎಂಬುದನ್ನು ಅರಿತು ಆತ್ಮಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾತ್ರ ಮಾಡುತ್ತಾನಂತೆ. ಹಣ ವಿನಿಯೋಗ ಯಾವುದೇ ವೈಭವದ ಜೀವನಕ್ಕೆ ಉಪಯೋಗಿಸದೆ ಆತ್ಮದ ವೃದ್ಧಿಗಾಗಿ, ಆತ್ಮದ ಬೆಳವಣಿಗೆಗಾಗಿ ಉಪಯೋಗಿಸುತ್ತಾನೆ. ವರ್ತನೆ ಬದಲಿ ಬಂಧುಗಳೊಡನೆ ಬೆರೆಯದೆ ಮೌನವಾಗಿ ಒಬ್ಬನೇ ಸಾಧನೆಗೆ ಕುಳಿತುಕೊಳ್ಳುತ್ತಾನೆ. ಓದಿ ತಿಳಿದುಕೊಳ್ಳುತ್ತಾನೆ. ಧ್ಯಾನದಲ್ಲಿ ಮುಂದುವರಿಯುತ್ತಾನೆ. ಪರಮಾತ್ಮನನ್ನು ತಿಳಿದು ಪುನಃ ಮುಂದುವರಿಯುತ್ತಾನೆ. ಪುನಃ ಮುಂದುವರಿಯುವಷ್ಟು ಶಕ್ತಿ ಅವನಲ್ಲಿ ಕ್ರೋಢೀಕರಣಗೊಳ್ಳುತ್ತದೆ. ಅರಿಷಡ್ವೈರಿಗಳನ್ನು ಮೆಟ್ಟುತ್ತಾನೆ. ದೂರಾಭ್ಯಾಸದಿಂದ ದೂರಾಗಿ ಬ್ರಹ್ಮನ ಬಗ್ಗೆ ಅರಿವು ಬಂದು ದೇಹ ಪಂಚೇಂದ್ರಿಯಗಳಿಂದ ತಯಾರಾದರೆ ಅದನ್ನೆಲ್ಲ ಅರಿತು ಮತ್ತು ನಿತ್ಯ ಮುಕ್ತನಾದ ಆತ್ಮನನ್ನು ಕಾಣಲು ತವಕ ಪಡುತ್ತಾನೆ. ದೇಹಕ್ಕೆ ಬರುವ ಪಾಪ ಪುಣ್ಯಗಳ ತುಲನೆಯಲ್ಲಿ ನನ್ನ ಪಾಲಿಲ್ಲ. ಮಂತ್ರಗಳ ಉಚ್ಚಾರಣೆ ನನಗೆ ಬೇಡ. ನಿರ್ದ್ವಂದೋ ನಿತ್ಯ ಸತ್ವಸ್ಥೋ ಬರುವುದಿಲ್ಲ ಚಿಂಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಶಂಕರಾಚಾರ್ಯ ವಿರಚಿತ ಗುರುಜಿದು ನಿರ್ವಾಣಾಷ್ಟಕಂ. ಎಂತ ಮಾಡುದು ಗುರುಜಿ, ನೀವು ಈಗ ಸಿಕ್ಕಿಬಿಟ್ರಿ. ನಮ್ಮ ಸಣ್ಣ ಪ್ರಾಯದಲ್ಲಿ ಸಿಕ್ಕಿದ ಇದನ್ನೆಲ್ಲ ನಾವು ಕರಗತ ಮಾಡ್ತಿದ್ದೆವು, ಈ ಹಾಡುಗಳು ಸ್ತೋತ್ರಗಳನ್ನು. ಪಾಪ ಪುಣ್ಯಗಳ ಗೋಚರವಿಲ್ಲದೆ ಅವ ಹೋಮ ನೇಮ ನದಿ ಸ್ನಾನ ಯಾವುದನ್ನು ಗಮನಿಸದೆ ಮರಣ ಇಲ್ಲ ಎಂಬ ತತ್ವಕ್ಕೆ ಬದ್ಧನಾಗಿರುತ್ತಾನೆ. ಶರೀರ ಮಾತ್ರ ಸಾಯುವುದಾದ್ದರಿಂದ ಮರಣವೇ ಮಹಾನವಮಿಯಂತೆ ಆಚರಿಸಲು ತವಕ ಪಡುತ್ತಾನೆ. ಲೌಕಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ. ಎಲ್ಲ ನಾನೇ ಎಂಬುದಾಗಿ, ಆತ್ಮವೇ ನಾನು ಎಂಬುದಾಗಿ ಸರ್ವಾತ್ಮನನ್ನು ಕಾಣಲು ಅಲ್ಲಿ ತುಂಬಾ ಮುಂದುವರಿದು ಅದೇ ದಾರಿಯಲ್ಲಿ ಕೆಲಸ ಮಾಡುತ್ತಾನೆ. ಜನನ ಮರಣಗಳಲ್ಲಿ ಬೀಳದೆ ಪರಮಾತ್ಮನಾಗಿ ಸೃಷ್ಟಿ ಕಾರ್ಯಕ್ಕೆ ತೊಡಗುವ ಸಾನ್ನಿಧ್ಯಕ್ಕೆ ಸೇರುತ್ತಾನೆ. ಆಕಾಶ ಭೂಮಿ ಯಾವುದೂ ನಾನಲ್ಲ. ಶಂಕರಾಚಾರ್ಯ ವಿರಚಿತ ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಸಪ್ತಧಾತುಗಳು ನಾನಲ್ಲ. ನಾನಾರು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಪುರುಷಾರ್ಥ ರೂಪ ಯಾವುದು ನಾನಲ್ಲ. ಮಂತ್ರ ತಂತ್ರ ವೇದ ವಿರಚಿತಗಳು ನಾನಲ್ಲ. ಹವಿಸ್ಸನ್ನು ಹಾಕಿದಾಗ ಅಲ್ಲಿ ಭುಂಜಿಸಿದಂತ ರುಚಿಯೂ ನನಗೆ ಗೊತ್ತಾಗುವುದಿಲ್ಲ. ನಾನಲ್ಲ. ನಾನಾರು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ನಾನು ಹುಟ್ಟು ಸಾವಿಲ್ಲ. ನನಗೆ ಹುಟ್ಟು ಸಾವಿಲ್ಲ. ವಿಶೇಷಣಗಳೂ ಇಲ್ಲ. ನಿದ್ದೆ ಗೆದ್ದವನೂ ಅಲ್ಲ, ನಿದ್ದೆ ಮಾಡುವನೂ ಅಲ್ಲ. ನಾನು ನಿರಾಕಾರ ಬ್ರಹ್ಮ ಚಿದಾನಂದ ಆತ್ಮ. ಯಾರು? ಚಿದಾನಂದ ರೂಪಂ ಶಿವೋಹಂ ಶಿವೋಹಂ. ಪ್ರಪಂಚಕ್ಕೆ ಹುಚ್ಚರಂತೆ ಕಾಣಬಹುದು ಆ ವ್ಯಕ್ತಿ. ಕನಕದಾಸರು, ಪುರಂದರದಾಸರು ಅವರೆಲ್ಲ ಪ್ರಪಂಚಕ್ಕೆ ಹುಚ್ಚರಂತೆ ಕಂಡಿರಬಹುದು.
ಅಂತೆ ಈ ಆತ್ಮನನ್ನು ಶೋಧನೆ ಮಾಡಲು ಹೊರಟಂತ ವ್ಯಕ್ತಿಯು ಪ್ರಪಂಚಕ್ಕೆ ಹುಚ್ಚರಂತೆ ಕಾಣಬಹುದು. ಸಕಲ ಸೃಷ್ಟಿಯ ವಿಶ್ವದ ಸೃಷ್ಟಿಯೇ ನಾನಲ್ಲ. ಯಾರು? ಚಿದಾನಂದ ರೂಪಂ. ಆತ್ಮಕ್ಕೆ ಸಂಬಂಧಕ್ಕೆ ಆತ್ಮದ ಸಂಬಂಧಕ್ಕೆ ಕೆಲಸ ಮಾಡುವಲ್ಲಿ ಅವನು ತತ್ಪರನಾಗಿರುತ್ತಾನೆ. ಕಾಯೇನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನ ವಾ ಪ್ರಕೃತೆ ಸ್ವಭಾವ ಕರೋಮಿ ಯಜ್ಞಂ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಗುರುಜಿ ವೆರಿ ಗುಡ್. ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದೀರಿ. ಅವರವರ ಶೈಲಿಯಲ್ಲಿ ಅವರು ಬರ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಏನೋ ಆ ಜ್ಞಾನ ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಇಲ್ಲಲ್ಲ. ಅಟ್ಲೀಸ್ಟ್ ಅವರಿಗೆ ಪ್ರತಿಯೊಬ್ಬರಿಗೂ ಮುಟ್ತಾ ಇದೆ. ಅದು ಮುಖ್ಯ. ಜ್ಞಾನ ಮುಟ್ಟುವುದು ಮುಖ್ಯ, ಆತ್ಮಜ್ಞಾನ ಅಲ್ವಾ? ಚೆನ್ನಾಗಿ ಬರ್ಕೊಂಡಿದ್ದೀರಿ ನೀವು. ಹೊಡೀರಿ ಚಪ್ಪಾಳಿ. ಏನ್ ನೋಡ್ತಾ ಇದ್ದೀರಿ? ಸಾಕಾ? ಮತ್ತೆ ಯಾರಾದ್ರೂ ಹೇಳ್ತೀರಾ? ಚೆನ್ನಾಗಿ ಬರ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಎಲ್ಲರೂ. ಇವರು ಮಾತಾಡ್ತೀರಾ ಯಾರು? ಈಗ ಸಾವಿತ್ರಿ ಮೇಡಮ್ ಹೇಳ್ತಾರೆ ನೋಡಿ. ಹೇಳಿ ಮೇಡಮ್. ನೋಡೋಣ ಯಾರ್ಯಾರಿಗೆ ಹೆಂಗೆ ರೀಚ್ ಆಗಿದೆ, ನಾವು ಯಾರ್ಯಾರು ಹೆಂಗೆ ಅರ್ಥ ಮಾಡ್ಕೊಂಡಿದ್ದಾರೆ, ನಮ್ಮಲ್ಲಿ ಏನಾದ್ರೂ ಲೋಪದೋಷ ಇದೆಯೋ ಅಥವಾ ನಾವು ಹೇಳೋ ರೀತಿ ಏನಾದ್ರೂ ಬದಲಾಗ್ಬೇಕಾ ನೋಡ್ಕೊಳ್ಳೋಣ ಅಲ್ವಾ? ಸಾವಿತ್ರಿ ಮಾಸ್ಟರ್. ಸಾರಿ ಸರ್, ನಾ ಇವತ್ ಬರ್ಕೊಳಕ್ ಆಗಲಿ. ಏನಿದು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಯಿನ್ ಆದೆ ಸರ್. ಹೌದು, ಹಿಂಗಂದ್ರೆ ಬರ್ಕೊಳ್ಳಿ ನಾಳೆ. ನಾಗ್ಲೂ ಬರ್ಕೋತೀನಿ ಸರ್. 3-4 ಪೇಜ್ ಬರ್ಕೊಂಡಿರ್ತೀನಿ, ಮತ್ತೆ ಓದ್ಕೊಂಡಿರ್ತೀನಿ ಸರ್. ಹಂಗ ಚಂಪಾ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್. ಸರ್, ನಾನು ಬರ್ಕೊಂಡಿದ್ದೀನಿ. ಸ್ವಲ್ಪ ನೀವು ಫಾಸ್ಟ್ ಆಗಿ ಹೇಳ್ಬಿಟ್ರಿ. ಅದು ಸ್ವಲ್ಪ ನಾಳೆಯಿಂದ ನಿಧಾನಕ್ಕೆ ಹೇಳಿ. ಸ್ವಲ್ಪ ಬರ್ಕೊಂಡಿರೋದು ಈಗ ಬರ್ತಿದ್ದೇನೆ. 1.5 ಪೇಜ್ 2 ಪೇಜ್ ಓದ್ಲ ಸರ್ ಇವಾಗ? ಸಾಧನೆಯ ಹಾದಿಯಲ್ಲಿ ನಮಗೆ ಎದುರಾಗಬಹುದಾದ ಶತ್ರುಗಳು. ಭಯ ಮೊದಲನೇದು. ಧ್ಯಾನದಲ್ಲಿ ಕುಳಿತಾಗ ಅದರ ಅನುಭವಗಳ ಭಯ, ನಾಡಿ ಮಂಡಲ, ಭಯ ಉಂಟು ಮಾಡುವ ಅನುಭವಗಳು ನಮಗೆ ಬರಬಹುದು. ಸತ್ಯವನ್ನು ಹೇಳುವುದಕ್ಕೆ ಭಯಪಡಬಾರದು. ಧರ್ಮವನ್ನು ಆಚರಿಸುವುದಕ್ಕೂ ಭಯಪಡಬಾರದು. ಭಯ ಪಟ್ಟು ಸಾಧನೆಯನ್ನು ನಿಲ್ಲಿಸಿದರೆ ಸಾಧನೆಯ ಮಾಡುವುದಕ್ಕೆ ಆಗುವುದಿಲ್ಲ. ವಿಮರ್ಶೆಗಳಿಗೆ ಭಯಪಡಬಾರದು. ಇವೆಲ್ಲವನ್ನು ಹಿಮ್ಮೆಟ್ಟಿಸಿದರೆ ಜ್ಞಾನ ಬರುವುದಕ್ಕೆ ಶುರುವಾಗುತ್ತದೆ. ಜ್ಞಾನ ಬಂದ ಮೇಲೆ ಗರ್ವಿಸಬಾರದು. ಅಲ್ಪ ಸ್ವಲ್ಪ ಜ್ಞಾನವನ್ನು ಪೂರ್ಣ ಜ್ಞಾನವೆಂದು ಹೇಳುವುದಕ್ಕೆ ಶುರು ಮಾಡಿದರೆ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಇರುತ್ತಾನೆ. ನನಗೆ ಹೊಂದಿರುವ ಜ್ಞಾನ ಸಾಸಿವೆಯಷ್ಟು ಎಂದು ತಿಳಿದುಕೊಂಡಿರುವ ಜ್ಞಾನ ಸಾಗರದಷ್ಟೇ ಇದೆ ಎಂದು ತಿಳಿದುಕೊಳ್ಳಬೇಕು. ಯಾರು ಏನೇ ಹೇಳಿದರೂ ಅದು ನನಗೆ ಎಲ್ಲಾ ಗೊತ್ತಿದೆ ಎಂದು ತಿಳಿದುಕೊಳ್ಳುವವನಿಗಿಂತ ನನಗೂ ಸ್ವಲ್ಪ ಇನ್ನೂ ತಿಳಿಯಬೇಕು ಎಂದುಕೊಳ್ಳುವವನು ಉತ್ತಮ ಎಂದುಕೊಳ್ಳುವವರು ಸಾಧನೆ ಉನ್ನತ ಸ್ಥಿತಿಗೆ ಹೋದಾಗ ಸಿದ್ಧಿಗಳು ಬರುತ್ತವೆ. ಸಿದ್ಧಿಗಳು ಬಂದಾಗ ಗರ್ವ ಪಡಬಾರದು. ಕೆಲವರಿಗೆ ಅತೀಂದ್ರಿಯಗಳು ಜಾಗೃತವಾಗುತ್ತದೆ. 3ನೇ ಕಣ್ಣು ತೆರೆಯುತ್ತದೆ. ನನಗೆ ಎಲ್ಲಾ ಗೊತ್ತಿದೆ ಎಂದು ಭಾವಿಸುತ್ತಿದ್ದರೆ ಏನಾಗುತ್ತದೆ ಎಂದರೆ ಅಹಂಕಾರ ಬರುತ್ತದೆ. ಸಿದ್ಧಿಗಳಿಂದ ಬರಬಹುದಾದ ಅಹಂಕಾರವನ್ನು ನಿಗ್ರಹಿಸಬೇಕು. ವೈಯಕ್ತಿಕ ವಿಷಯಕ್ಕೆ ಸಿದ್ಧಿಗಳನ್ನು ಬಳಸಬಾರದು. ವೃದ್ಧತ್ವ ವಯಸ್ಸಾಗುತ್ತಾ ಬಂದಾಗ ಭಯ ಶುರುವಾಗುತ್ತಾ ಹೋಗುತ್ತದೆ. ಸಾಧನೆ ಮಾಡುವವನಿಗೆ ವಯಸ್ಸಿನ ಭಯವಿರುವುದಿಲ್ಲ. ಅದನ್ನು ಮಾನಸಿಕವಾಗಿ ತೆಗೆದುಕೊಳ್ಳಬಾರದು.
ಹೀಗೆ ಸಾಧನೆ ಮಾಡುತ್ತಾ ಯಮ ನಿಯಮಗಳನ್ನು ಅನುಸರಿಸುತ್ತಾ ಮುಕ್ತ ಸ್ಥಿತಿಯನ್ನು ಹೊಂದುತ್ತಾರೆ. ಅವರು ಮುಕ್ತಿಯನ್ನು ಪಡೆಯುತ್ತಾರೆ. ಧ್ಯಾನ ಸಾಧನೆಯ ಯಾತನೆಯಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅತೀಂದ್ರಿಯಗಳ ಕಡೆ ಗಮನ ಕೊಡಬೇಕು. ಅಂದರೆ ನಾನು ಅಂದರೆ ಶರೀರ ಅಲ್ಲ, ನಾನು ಆತ್ಮ ಎಂದು ತಿಳಿದುಕೊಳ್ಳುತ್ತಿರಬೇಕು. ಅವತ್ತಿನಿಂದ ಅವನ ವರ್ತನೆಗಳು ಬದಲಾಗುತ್ತವೆ. ನಾನು ದೇಹ ಅಲ್ಲ ಎಂದು ಜಾಗೃತಗೊಳ್ಳುತ್ತಾನೆ. ಸಮಯವನ್ನು ದೇಹಕ್ಕಾಗಿ ವ್ಯಯ ಮಾಡುವುದಿಲ್ಲ. ಸಮಾರಂಭಗಳಿಗೆ ಹೋಗುವುದಿಲ್ಲ. ಅವನು ಆತ್ಮಜ್ಞಾನದ ಪುಸ್ತಕಗಳನ್ನು ಓದುತ್ತಾ ಚಿದಾನಂದ ಸ್ವರೂಪವನ್ನು ಹೊಂದುತ್ತಾರೆ. ಯೋಗಿಗಳ ಸರಿ, ಏನೋ ತಪ್ಪ ಬರ್ಕೊಂಡ್ಬಿಟ್ಟಿದ್ದೀನಿ. ಮನಸ್ಸಿಗೆ ಸಂಬಂಧಿಸಿದ ಕಾಮ, ಕ್ರೋಧ, ಮದ, ಮತ್ಸರಗಳಿಗೆ ಗಮನಿಸುವುದಿಲ್ಲ. ದುರಭ್ಯಾಸಗಳಿಗೆ ದೂರವಾಗುತ್ತಾರೆ. ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯಗಳ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಡುತ್ತಾರೆ. ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೊರಗೆ ಬರುತ್ತದೆ. ಕಾರಣ ಶರೀರದಿಂದ ಸೂಕ್ಷ್ಮ ಶರೀರವು ನಾನಲ್ಲ ಎಂದುಕೊಳ್ಳುತ್ತದೆ. ಅವನಿಗೆ ಸುಖ ದುಃಖಗಳು ನನ್ನವಲ್ಲ, ವೇದಗಳು ತಾನೂ ಅಲ್ಲ, ಯಜ್ಞ ಯಾಗಾದಿಗಳು ನಾನಲ್ಲ, ಪುಣ್ಯ ತೀರ್ಥಗಳು ನಾನಲ್ಲ, ಯಾವುದೂ ಸಂಬಂಧವಿಲ್ಲದ ಆತ್ಮ ನಾನು ಎಂದು ತಿಳಿದುಕೊಳ್ಳುತ್ತಾನೆ. ಮುಕ್ತ ಸ್ಥಿತಿಯಲ್ಲಿರುವವರು ಪುಣ್ಯ ತೀರ್ಥ ಸೇವಿಸುವುದಿಲ್ಲ. ಮಂತ್ರ ಜಪ ಮಾಡುತ್ತಾರೋ, ನದಿಗಳಲ್ಲಿ ತೀರ್ಥ ಸ್ನಾನ ಮಾಡುತ್ತಾರೋ ಅವರು ಇನ್ನೂ ನಿರ್ವಾಣ ಹೊಂದಿಲ್ಲ ಎಂದು ತಿಳಿದುಕೊಳ್ಳಬೇಕು. ಈಶ್ವರನೇ ನಾನು ಎಂದು ತಿಳಿದುಕೊಳ್ಳುತ್ತಾನೆ. ನನಗೆ ಮರಣವಿಲ್ಲ, ಅದರ ಭಯವಿಲ್ಲ, ದೇಹವೇ ನಾನಲ್ಲ ಎಂದು ತಿಳಿದಿರುವಾಗ ನಾನು ಎಂದರೆ ಆತ್ಮ ಎಂದು ತಿಳಿದಿರುತ್ತಾನೆ. ನನಗೆ ಹುಟ್ಟಿಲ್ಲ, ಸಾವಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ನಿರ್ವಾಣ ಸ್ಥಿತಿಯಲ್ಲಿರುವವರಿಗೆ ಯಾವುದೇ ಯೋಚನೆಗಳು ಇರುವುದಿಲ್ಲ. ನಾನು, ನನ್ನದು, ನಮ್ಮದು ಎನ್ನುವ ಮಮಕಾರವಿರುವುದಿಲ್ಲ. ಎಲ್ಲ ನಾನೇ, ಎಲ್ಲವೂ ನಾನೇ ಎಂದು ಸತ್ಯ ತಿಳಿಯುತ್ತದೆ. ಆಗ ಅವನು ಸರ್ವಾತ್ಮ, ಪೂರ್ಣಾತ್ಮ, ಪರಮಾತ್ಮನಾಗುತ್ತಾನೆ. ವಿಮುಕ್ತಾತ್ಮವನ್ನು ದಾಟಿ ಮುಕ್ತಿ ಪಡೆಯುತ್ತಾನೆ. ನಾನೇ ಬ್ರಹ್ಮ, ನಾನೇ ಪರಬ್ರಹ್ಮ. ಅಷ್ಟು ಬರ್ಕೊಂಡಿದ್ದೀನಿ ಸರ್, ಮುಂದಕ್ಕೆ ಬರ್ಕೊಂಡಿದ್ದೀನಿ. ಓಕೆ ಮೇಡಮ್, ವೆರಿ ಗುಡ್. ಥ್ಯಾಂಕ್ ಯು. ನೋಡಿರಿ ಚಪ್ಪಾಳೆ ಚೆನ್ನಾಗಿ ಬರ್ಕೊಳ್ಬೇಕು. ನಾಳೆಯಿಂದ ಇನ್ನೂ ಸ್ವಲ್ಪ ಎಲ್ಲರೂ ಸ್ವಲ್ಪನೂ ಮಿಸ್ ಮಾಡದೆ ನೀವು ಫುಲ್ ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ ಹೋಗ್ಬಾರ್ದು. ವಾಕ್ಯ ಪೂರ್ತಿ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ಪಾಯಿಂಟ್ಸ್ ತರ ಬರಿತಾ ಹೋಗ್ಬೇಕು. ನಾನು ದೇಹ ಅಲ್ಲ, ನಾನು ಆತ್ಮ, ಇಷ್ಟೇ. ಹೀಗೆ ಅಷ್ಟಿದ್ರೆ ಸಾಕು, ಗೊತ್ತಾಗ್ತದೆ ನಿಮ್ಗೆ. ನೀವು ಬರ್ಕೊಂಡಿರೋದು ನಿಮ್ಗೆ ಅರ್ಥ ಆದ್ರೆ ಅವಾಗ ಸಮಯ ಸಾಕಾಗುತ್ತೆ. ಒಂದೊಂದೇ ಪದದಲ್ಲಿ ಬರ್ಕೊಳ್ತಾ ಹೋಗ್ಬೇಕು. ಓಕೆ ಮಾಸ್ಟರ್ಸ್, ಒಳ್ಳೆ ಬೆಳವಣಿಗೆ. ಎಲ್ಲಿ ಇವತ್ತು ಅರುಣಾ ಮೇಡಮ್ ಬಂದಿಲ್ಲ? ಬಂದಿದ್ದಾರೆ. ಓಕೆ ಮಾಸ್ಟರ್ಸ್, ಮತ್ತೆ ಏನಾದ್ರು ಹೇಳ್ತೀರಾ? ದಿವ್ಯಾ ಮೇಡಮ್ ಹೇಳ್ತಾರೆ, ಹೇಳಿ. ಸರ್ 11 ಗಂಟೆವರೆಗೂ ಯೋಗ ನಿದ್ರೆಯಲ್ಲಿ ಇತ್ತು ಸರ್. ಚಲೋ ಆಯ್ತು. ಉದ್ಧಾರ. ಆಮೇಲೆ ಬರ್ಕೊಂಡಿದ್ದೀನಿ ಸರ್. ನೋಡ್ರಿ, ಎಲ್ಲ ಹೊರಗ್ತಾ ಇದಾವ ಈಗ ಸತ್ಯಗಳು. ತೀವ್ರ ಸಾಧನೆ ಅಂದ್ರೆ ನನಗೆ ಕನೆಕ್ಷನ್ ಇಲ್ಲ. ನನಗೆ ಎಚ್ಚರಾದಾಗ ನೀವು ಅದನ್ನ ಹೇಳ್ತಾ ಇದ್ರಿ. ತೀವ್ರ ಸಾಧನೆ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು. ನಾವು ದೇಹ ಅಲ್ಲ, ಆತ್ಮ. ಎಲ್ಲದಕ್ಕೂ ನಾನು ಮನಸ್ಸಲ್ಲ, ಆತ್ಮ ಅಂತ ತಿಳ್ಕೋಬೇಕು. ಮನಸ್ಸಿಗೆ ಸಂಬಂಧಿಸಿದ ವಿಷಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ನಾನು ಸೂಕ್ಷ್ಮ ಶರೀರ ಅಲ್ಲ, ಕಾರಣ ಶರೀರ ಅಲ್ಲ, ನಾನೊಂದು ಆತ್ಮ ಸ್ವರೂಪ ಎಂಬ ವಿಷಯವನ್ನ ತಿಳಿಯುತ್ತದೆ. ವೇದ ಆಗ್ಲಿ, ಯಜ್ಞ ಆಗ್ಲಿ, ಮಂತ್ರಗಳಾಗಿ ಯಾವುದು ಸಹ ನಾನಲ್ಲ.
ಮಂತ್ರ ಜಪಗಳು ಮಾಡುತ್ತಾ ಯಾರು ಇರ್ತಾರೋ ಅವರು ನಿರ್ವಾಣ ಸ್ಥಿತಿ ಅವರಿಗೆ ಗೊತ್ತಿರೋದಿಲ್ಲ. ನಾನು ಶರೀರ ಅಲ್ಲ, ಜಾತಿ ಭೇದ ಭಾವ ಇಲ್ಲ, ಹುಟ್ಟು ಇಲ್ಲ, ಸಾವು ಅಲ್ಲ. ಆಮೇಲೆ ಲೌಕಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇರುವವರು, ಗಂಡ ಹೆಂಡತಿ ಅಂತ ಮಮಕಾರ ಇರುವವರು, ಇವರ್ಯಾರು ನಿರ್ವಾಣ ಸ್ಥಿತಿಲಿ ಇರೋದಿಲ್ಲ. ಆಮೇಲೆ ವೃದ್ಧಾತ್ಮ ಇರ್ತೀವಿ, ನೆಕ್ಸ್ಟ್ ಸರ್ವಾತ್ಮ ಆಗ್ತೀವಿ, ಕೋ ಕ್ರಿಯೇಟರ್ ಆಗ್ತೀವಿ. ನಾನು ಪರಮಾತ್ಮ ಎಂದು ಬದುಕುತ್ತಾನೆ. ನಾನು ಚಿದಾನಂದ ರೂಪ ಶಿವ. ಪಂಚ ಪ್ರಾಣಗಳು ನಾನಲ್ಲ, ಕೋಶಗಳು ನಾನಲ್ಲ. ನಾನು ಯಾರು ಅಂತಂದ್ರೆ ನಾನು ಚಿದಾನಂದ ರೂಪ ಶಿವ. ಬರ್ಕೊಂಡು ಉದ್ದಾರ ಏನ್ರಿ ಹೇಳೋ ಎಷ್ಟು ನೀಟ್ ಬರ್ಕೋಬೋದಿತ್ತು ನೀವು. ಹಿಂಗ ಬರೆದ್ರೆ ಹೆಂಗೆ ಅಂತ ಇಷ್ಟನಾ ಹೇಳಿದ್ದು? ಎಷ್ಟು ಇಲ್ಲ ನೀಟ್. ಸರ್, ನಾಳೆ ನಾನು ಕ್ಲಾಸ್ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದ್ಸರಿ ಕೇಳಿ ಮತ್ತೊಂದ್ಸರಿ ಬರ್ಕೊಂಡು, ಯಾಕಂದ್ರೆ ಈಗ ನೈಟ್ ನಂದು ಅರ್ಧ ಯೋಗ ನಿದ್ದೆಲೆ ಅರ್ಧ ಹೋಗಿರುತ್ತೆ. ನೀಟಾಗಿ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ನೋಡಿ ಬರ್ಕೊಳ್ಳಿ. ಲಕ್ಷ್ಮೀ ರೆಡ್ಡಿ ಹಟ್ಟಿನ ಏನದು? ಅನ್ಮ್ಯೂಟ್ ಮಾಡಿ ಮೇಡಮ್. ಹಾ ಹೇಳಿ, ನೀವೇನ್ ಬರ್ಕೊಂಡಿದ್ದೀರಿ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸಾಧನೆಯ ದಾರಿಯಲ್ಲಿ ಎದುರಾಗುವ ಶತ್ರುಗಳು, ಅದರಲ್ಲಿ ಭಯ ಒಂದು. ಸತ್ಯವನ್ನು ಹೇಳಲು ಭಯ ಪಡಬಾರದು. ಸಾಧನೆಯ ವಿಷಯದಲ್ಲಿ ವಿಮರ್ಶಕರಿಗೆ ತಲೆ ಕೊಡಬಾರದು. ಒಮ್ಮೊಮ್ಮೆ ಧ್ಯಾನವು ಆರಂಭಿಕ ಹಂತದಲ್ಲಿ ಕಷ್ಟವೆನಿಸುತ್ತದೆ. ಎಲ್ಲರ ಬಳಿಗೆ ತನಗೆ ತಿಳಿದ ಅಲ್ಪ ಸ್ವಲ್ಪ ಧ್ಯಾನದ ಬಗ್ಗೆ ಹೇಳಿಕೊಂಡು ದಿನದಿಂದ ದಿನಕ್ಕೆ ಕೆಳಗಿನ ಹಂತಕ್ಕೆ ಬರುತ್ತಾನೆ. ಎಲ್ಲರ ಬಳಿ ಕಲಿಯಬೇಕು. ಪ್ರಾರಂಭಿಕ ಹಂತದಲ್ಲಿ ಹೊಂದಿದ ಧ್ಯಾನವನ್ನು ದೊಡ್ಡದೆಂದು ತಿಳಿಯಬಾರದು. ಸಿದ್ಧಿಗಳು ಉನ್ನತ ಸಾಧನೆಗೆ ಹೋದಾಗ ಬರುತ್ತವೆ, ಅವು ಕೂಡ ಶತ್ರು ಆಗುತ್ತವೆ. ಗರ್ವ ಅಹಂಕಾರ ಬರಲು ಅವಕಾಶ ಕೊಡಬಾರದು. ಮೂರನೇ ಕಣ್ಣು ಜಾಗೃತವಾಗುತ್ತದೆ. ಅಷ್ಟಕ್ಕೆ ಮಾತ್ರ ಅವನು ಎಲ್ಲ ಕಡೆ ಹೇಳಿಕೊಂಡರೆ ಅದು ಅಹಂಕಾರ ಎನಿಸುತ್ತದೆ. ಇದರಿಂದ ಪ್ರಕೃತಿಯು ಮೊದಲಿನ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ವೃದ್ಧಾಪ್ಯದಲ್ಲಿ ಅವನ ದೇಹ ಸಾಧನೆಗೆ ಸ್ಪಂದಿಸೋದಿಲ್ಲ. ಅವನಿಗೆ ಭಯವಾಗುತ್ತದೆ. ಹಾಗಾಗಿ ಸಾಧನೆಗೂ ಮತ್ತು ವಯಸ್ಸಿಗೂ ಯಾವುದೇ ಸಂಬಂಧವಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸಮಯವನ್ನ ಧ್ಯಾನ ಸಾಧನೆಗೆ ಬಳಸಬೇಕು. ಸಾಧನೆ ಹೆಚ್ಚಾದಾಗ ಇಂದ್ರಿಯಗಳಿಂದ ಭೌತಿಕ ಶರೀರ ಇದು ನಾನಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ಅತೀಂದ್ರಿಯ ಶಕ್ತಿಗಳು ಅವನಲ್ಲಿ ಜಾಗೃತಗೊಳ್ಳುತ್ತವೆ. ಸೂಕ್ಷ್ಮ ಶರೀರ ಅವನಿಂದ ಹೊರಗೆ ಬಂದು ಅವನ ಭೌತಿಕ ಶರೀರವನ್ನ ನೋಡಿಕೊಳ್ಳುತ್ತದೆ. ಅವಾಗ ಅವನಿಗೆ ಅರ್ಥವಾಗುತ್ತದೆ, ಓಹೋ, ನಾನು ಈ ಶರೀರವಲ್ಲ ಆತ್ಮವೆಂದು ಎಂದು ತಿಳಿಯುತ್ತಾನೆ. ದೇಹಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಅವನು ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ಆತ್ಮ ಸೇವೆಗಳಿಗೆ ಮಾತ್ರ ಅವನು ಹಣವನ್ನು ಖರ್ಚು ಮಾಡುತ್ತಾನೆ. ನಿಧಾನವಾಗಿ ಅವನಲ್ಲಿ ವರ್ತನೆಗಳು ಬದಲಾಗುತ್ತವೆ. ಎಷ್ಟೋ ಆತ್ಮ ಧ್ಯಾನ ಪುಸ್ತಕವನ್ನ ಓದುತ್ತಾನೆ. ಚಿದಾನಂದ ಸ್ವರೂಪವಾದ ಆತ್ಮದ ಬಗ್ಗೆ ಅವನಿಗೆ ತಿಳಿಯುತ್ತದೆ. ಸಾಧನೆ ಮತ್ತಷ್ಟು ತಿಳಿಯುತ್ತದೆ. ಈ ದೇಹ, ಬುದ್ಧಿ, ಮನಸ್ಸು ನಾನಲ್ಲ. ಮನಸ್ಸಿಗೆ ಸಂಬಂಧಿಸಿದ ಅರಿಷಡ್ವರ್ಗಗಳನ್ನ ತ್ಯಜಿಸುತ್ತಾನೆ. ಕೆಟ್ಟ ಅಭ್ಯಾಸಗಳಿಂದ ಎಂದರೆ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುತ್ತಾನೆ. ಸೂಕ್ಷ್ಮ ಶರೀರದಿಂದ ಕಾರಣ ಶರೀರ ಹೊರಬರುತ್ತದೆ.
ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶದ ಬಗ್ಗೆ ತಿಳಿಯುತ್ತಾನೆ. ದೇಹ ಮನಸ್ಸಿಗೆ ಸಂಬಂಧಿಸಿದ ಪುಣ್ಯ ಪಾಪಗಳು ನನ್ನದಲ್ಲ ಎಂಬುದನ್ನು ಅರಿಯುತ್ತಾನೆ. ನಾನು ಯಜ್ಞ ಯಾಗಾದಿ ಮಂತ್ರ ಪುಣ್ಯತೀರ್ಥ ನಾನಲ್ಲ ಎಂಬುದು ಅವನ ಅನುಭವಕ್ಕೆ ಬರುತ್ತದೆ. ನಿರ್ವಾಣ ಸ್ಥಿತಿಯಲ್ಲಿರುವವರಿಗೆ ಮರಣದ ಭಯವಿರೋದಿಲ್ಲ. ಇವರಿಗೆ ಲೋಕವು ವಿಚಿತ್ರವಾಗಿ ಕಾಣಿಸುತ್ತದೆ. ನಾನು ಸರ್ವ ವಸ್ತು ಅಥವಾ ಸರ್ವ ಕಾಲದಲ್ಲಿಯೂ ವ್ಯಾಪಿಸಿರುವೆನು ಎಂಬ ಸತ್ಯ ತಿಳಿಯುತ್ತದೆ. ಆಗ ಅವನು ಸರ್ವಾತ್ಮ ಮತ್ತು ಪೂರ್ಣಾತ್ಮನಾಗುತ್ತಾನೆ. ಅಷ್ಟು ಬರ್ಕೊಂಡಿದ್ದೀನಿ. ಅಷ್ಟೇನಾ? ಹಾ ಸರ್. ಓಕೆ ಮೇಡಮ್, ಚೆನ್ನಾಗಿ ಬರ್ಕೊಂಡಿದ್ದೀರಿ. ಇನ್ನೂ ನೀಟಾಗಿ ಬರ್ಕೊಳ್ಬೋದಿತ್ತು ಅಲ್ವಾ? ಬರಿಬೋದಿತ್ತಾ ಇಲ್ಲ? ಬರಿಬೋದಿತ್ತು ಸರ್. ನಾನು ಹೇಳೋದೇನಾದ್ರೂ ಸ್ಪೀಡ್ ಆಗ್ತಾ ಇದೆಯಾ? ನಾನು ಹೇಳೋದ್ರೆ ಏನಾದ್ರು ಮಿಸ್ಟೇಕ್ ಆಗ್ತಿದ್ಯಾ? ಇವತ್ ಸ್ವಲ್ಪ ಸ್ಪೀಡಾಗಿ ಹೇಳಿದ್ರಿ ಸರ್. ಮೇಡಮ್, ಸುಮ್ನೆ ಹೇಳಬಾರ್ದು. ನಾನು ಯಾವತ್ತೂ ಸ್ಪೀಡ್ ಹೇಳೋದು ನನಗೆ ಇಲ್ಲ. ಹೌದು. ನೋಡಿ, ನಾಳೆ ಇನ್ನೊಂದ್ಸರಿ ನೋಡಿ ಚೆಕ್ ಮಾಡಿ ಬರ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಹೋಗಿದೆ ಹಾ ಅಂತ. ಸರ್. ಹ್ಮ್. ನೀಟಾಗಿ ಬರ್ಕೊಂಡಿರ್ಬೇಕಲ್ಲ. ಇನ್ನೊಂದ್ ದಿವಸ ತೆಗೆದು ನೋಡಿದಾಗ ನಮ್ಗೆ ಅರ್ಥ ಆಗೋಗ್ಬೇಕಲ್ಲ. ಹ್ಮ್. ಸುಮ್ನೆ ಅಲ್ಲ ಅರ್ಧಂಬರ್ಧ ಇದ್ರೆ ಏನು ಪ್ರಯೋಜನ ಇಲ್ಲ. ಹ್ಮ್ ಇರ್ಲಿ. ಚೆನ್ನಾಗಿದೆ, ಚೆನ್ನಾಗಿ ಬರ್ಕೊಂಡಿದ್ದೀರಿ. ಹೊಡೀರಿ ಅವರಿಗೂ ಒಂದು ದೊಡ್ಡದಾಗಿ ಚಪ್ಪಾಳೆ. ಓಕೆ, ಆಯ್ತು. ಥ್ಯಾಂಕ್ ಯು ಮೇಡಮ್. ಬರೀರಿ ಎಲ್ಲರೂ. ನಾವು ಒಳ್ಳೆ ಚೆನ್ನಾಗಿ ಬರ್ಕೊಳ್ಳಿ. ನೋಟ್ಸ್ ಎಲ್ಲ ಸೀರಿಯಸ್ ಆಗಿ ಕುತ್ಕೊಂಡ್ರೆ ಬರ್ಕೋಬೋದು, ಏನು ತೊಂದರೆ ಇಲ್ಲ. ಆಯ್ತಾ? ಸೀರಿಯಸ್ ಆಗಿ ಕುತ್ಕೊಂಡು ಬರೆದ್ರೆ ಚೆನ್ನಾಗಿ ಬರೀಬೋದು ಅಲ್ವಾ? ನೋಡೋಣ ಶ್ವೇತಾ ಮೇಡಮ್ ಹೆಂಗೆ ಬರೆದಿದ್ದಾರೆ ಹೇಳಿ ಮೇಡಮ್. ನೀವು ಯೋಗ ನಿದ್ರೆಯಲ್ಲಿದ್ದೀರಾ? ಟೈಮ್ ಆಯ್ತಾ? ಸರ್, ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಸಾಧನೆ ದಾರಿಗೆ ಮುಮುಕ್ಷುವಿಗೆ ಯಾವುದು ಶತ್ರು, ಅವನಿಗೆ ಏನೇನು ಅಡೆತಡೆಗಳಾಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್. ಅಂದ್ರೆ ನಾವು ಸಾಧನೆ ದಾರಿಯಲ್ಲಿ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಅಂದಾಗ ಬರೀ ಅಹಂಕಾರ, ಅರಿಷಡ್ ವರ್ಗಗಳಷ್ಟೇ ನಮ್ಗೆ ಶತ್ರು ಅಂತ ತಿಳ್ಕೊಂಡಿರ್ತೀವಿ. ಅವುಗಳಷ್ಟೇ ಅಲ್ಲ, ಸಿದ್ಧಿಗಳು ಕೂಡ ಅವುಗಳು ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ಭಯ ಫಸ್ಟ್ ಧ್ಯಾನ ಕುತ್ಕೊಂಡ್ಮೇಲೆ ಕಾಲ್ ನೋವು, ಬೆನ್ನೋವು, ಅದು ಇದು ಹೌದು, ದೇಹ ನೋವಿಸುತ್ತೆ, ಶರೀರ ನೋವಾಗತ್ತೆ ಅನ್ನೋ ಭಾವ ಬರುತ್ತೆ. ಅದು ಇರಬಾರ್ದು. ವಿಷನ್ಗಳು ಬರ್ಬಹುದು ನಮ್ಗೆ, ಭಯ ಪಡಿಸುವಂತಹದ್ದು, ಹೆದರಿಕೆ ಆಗ್ಬಹುದು, ಅದಕ್ಕೆಲ್ಲ ಭಯ ಪಡಬಹುದು. ಹಾಗೆ ಸತ್ಯ ಹೇಳೋಕೆ ಯಾವತ್ತೂ ಭಯ ಪಡಬಾರ್ದು. ಸರಿಯಾದ ಧ್ಯಾನ, ಮ್ಯೂಸಿಕ್ ಮೆಡಿಟೇಷನ್ ಅಲ್ಲ, ಗೈಡಿಂಗ್ ಮೆಡಿಟೇಷನ್ ಅಲ್ಲ, ಮನಸ್ಸು ದಾಟಿದ್ದೆ ಸರಿಯಾದ ಧ್ಯಾನ ಅನ್ನೋದಕ್ಕೆ ಹೇಳೋದಕ್ಕಿಂತ, ಆಮೇಲೆ ಸತ್ಯ ಆತ್ಮದ ಬಗ್ಗೆ ಹೇಳೋಕೆ ಯಾವತ್ತೂ ಭಯ ಇರಬಾರ್ದು ಅನ್ನೋದನ್ನ ಹೇಳಿದ್ರಿ. ಹಾಗೆ ಧರ್ಮವನ್ನ ಆಚರಿಸ್ಬೇಕು, ಧರ್ಮವನ್ನ ಆಚರಿಸೋದಕ್ಕೆ, ಧರ್ಮ ಪಾಲನೆ ಮಾಡೋದಕ್ಕೆ ಯಾವತ್ತೂ ಭಯ ಇರಬಾರ್ದು. ಇದನ್ನ ಮೆಟ್ಟಿ ನಿಂತ್ರೇನೆ ಜ್ಞಾನ ಬರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಒಮ್ಮೊಮ್ಮೆ ಈ ಜ್ಞಾನ ಕೂಡ, ಅಲ್ಪ ಜ್ಞಾನ ಕೂಡ ನಮ್ಗೆ ಶತ್ರು ಆಗುತ್ತೆ. ಅಲ್ಪ ಜ್ಞಾನವನ್ನೇ ಪೂರ್ಣ ಜ್ಞಾನ ಅಂತ ಅನ್ಕೊಂಡು, ಅದನ್ನೇ ನಾನೇ ಗ್ರೇಟು, ನನಗೆಲ್ಲ ತಿಳ್ಕೊಂಡ್ಬಿಟ್ಟಿದೀನಿ ಅನ್ಕೊಂಡ್ರೆ ಅವನು ತಿರೋಗಮನ ಆಗ್ತಾನೆ, ಪುರೋಗಮನ ಆಗಲ್ಲ ಸಾಧನೆಯಲ್ಲಿ. ಅದಕ್ಕೆ ಅವನ ತಿಳ್ಕೊಂಡು, ನಾನು ಮಾಡಿದ ತಪಸ್ಸು, ನಾನು ಮಾಡಿದ ಸಾಧನೆ ಕೇವಲ ಸಾಸಿವೆ ಅಷ್ಟೆ, ನಾನ್ ತಿಳ್ಕೊಳ್ಬೇಕಾಗಿರೋದು ಸಾಗರದಷ್ಟಿದೆ. ಹಾಗಾಗಿ ನಾನು ಇಷ್ಟು ಕಲ್ತಿದ್ದೀನಿ ಅನ್ನೋದಲ್ಲ, ಎಲ್ಲರಿಂದ ಕಲಿಬೇಕು. ಸೀನಿಯರ್ ಮಾಸ್ಟರ್, ಜೂನಿಯರ್ ಮಾಸ್ಟರ್ ಅಂತ ಅಲ್ಲ, ಜ್ಞಾನ ಎಲ್ಲೆಲ್ಲೂ ಬರುತ್ತೋ ಆ ಎಲ್ಲಾ ಕಡೆಯಿಂದ ನಾವು ತುಂಬಿಕೊಳ್ಬೇಕಾಗತ್ತೆ, ಎಲ್ಲರಿಂದ ಕಲಿಬೇಕು. ಹಾಗಾಗಿ ಪತ್ರಿಜಿ ಹೇಳ್ತಾರೆ,
ನನಗೆ ಎಲ್ಲಾ ಗೊತ್ತಿದೆ ಅನ್ನೋದಕ್ಕಿಂತ ನನಗೆ ಅಲ್ಪ ಸ್ವಲ್ಪ ನಾನು ತಿಳ್ಕೊಳ್ತಾ ಇದ್ದೀನಿ, ಕಲಿಬೇಕನ್ನೋದು ಇರಬೇಕು. ಅದು ಮುಮುಕ್ಷುವಿನ ಲಕ್ಷಣ. ನಂತರ ಬರುತ್ತೆ ಸಿದ್ಧಿಗಳು. ಇವು ಆ ಎಷ್ಟು ಇದು ಹಾಗೆ ಹಂಗೆ ಶತ್ರು ಅಂತಾನೆ ಹೇಳ್ಬೋದು ಸರ್. ಇದರಿಂದ ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ, ಅಜ್ಞಾನ ಉಂಟಾಗತ್ತೆ. ಶತ್ರು ಇದ್ ಯಾವುದು ಸಿದ್ಧಿಗಳು ಅಂದ್ರೆ ದಿವ್ಯ ನೇತ್ರ ಉತ್ತೇಜನ ಆಗೋದು, ಸೂಕ್ಷ್ಮ ಶರೀರ ಯಾನ ಆಗೋದು, ಮಾಸ್ಟರ್ಗಳು ಕನೆಕ್ಟ್ ಆಗೋದು, ಭವಿಷ್ಯದ ಬಗ್ಗೆ ಗೊತ್ತಾಗೋದು, ಇನ್ನೊಬ್ರ ಮನಸ್ಸಲ್ಲಿರೋದು ಅರ್ಥ ಆಗೋದು. ಹಾಗೆ ಈ ರೀತಿಯ ಕೆಲವು ಸಿದ್ಧಿಗಳು ನಮಗ್ ಬರುತ್ತೆ. ಇವು ಅಷ್ಟೇ ಅಲ್ಲ, ಇವು ಕೇವಲ ಚಾಕ್ಲೇಟ್ ಬಿಸ್ಕೆಟ್ ಇದ್ದ ಹಾಗೆ ಇವಕ್ಕಿಂತ ದುಡ್ಡು ಕೂಡ ಬರುತ್ತೆ. ಆದ್ರೆ ದೇವ್ರು ಇಷ್ಟೇ ಕೊಟ್ಟಿದ್ದಕ್ಕೆ ನಾವು ಗರ್ವ ಪಟ್ಟು ಪ್ರದರ್ಶನ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇದರಿಂದ ಪ್ರದರ್ಶನ ಮಾಡಿದ್ವಿ, ನನ್ನ ಸ್ವಂತ ವೈಯಕ್ತಿಕಕ್ಕಾಗಿ ನಾನು ಇದನ್ನ ಬಳಸ್ಕೊಂಡೆ, ಈ ಸಿದ್ಧಿಗಳನ್ನ ಲೋಕಕ್ಕಾಗಿ ಉಪಯೋಗಿಸ್ಕೊಳ್ಳದೆ ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸದೆ ಅಂದ್ರೆ ಪ್ರಕೃತಿ ಅದನ್ನ ವಾಪಸ್ ಕಿತ್ಕೊಳ್ಳುತ್ತೆ ಅನ್ನೋದನ್ನ ಹೇಳಿದ್ರು ಸರ್. ನಂತರ ವೃದ್ಧತ್ವ ಅಂದ್ರೆ ಯಾವ ಕೆಲಸ ಮಾಡೋಕು ಏಜ್ ಆಗ್ತಾ ಆಗ್ತಾ ಹೋದ ಹಾಗೆ ಯಾವ ಕೆಲಸ ಮಾಡೋಕು ನಮ್ಗೆ ಉತ್ಸಾಹ ಇರೋದಿಲ್ಲ. ವಯಸ್ಸಾಗ್ತಾ ಹೋದ ಹಾಗೆ ನನ್ಗೆ ವಯಸ್ಸಾಗ್ತಾ ಹೋಗ್ತಿದೆ, ನನ್ ವಯಸ್ಸು ಹೆಚ್ಚಾಗ್ತಿದೆ ಅಂತ ಭಯ ಪಡ್ತಾನೆ. ಆದ್ರೆ ಯುವಕರಿಗೆ ವಯಸ್ಸು ಯಾವ್ದ್ರ ಬಗ್ಗೆನೂ ಗಮನ ಇರಲ್ಲ, ಕೇವಲ ತನ್ನ ಗಮ್ಯ ಲಕ್ಷ್ಯ ಸಾಧನೆ ಕಡೆನೆ ಯೋಗಿಗೆ ಗಮನ ಇರುತ್ತೆ. ಹಾಗಾಗಿ ವೃದ್ಧತ್ವದ ಕಡೆ ಗಮನ, ಭಯ ಬಾರ್ದು ಅನ್ನೋದು ಯೋಗಿಯ ಲಕ್ಷಣ. ವೃದ್ಧತ್ವ ಕೂಡ ಶತ್ರು ಆಗ್ಬಾರ್ದು ಅನ್ನೋದನ್ನ ತಿಳಿಸಿದ್ರಿ ಸರ್. ಹಾಗೆ ಈ ಇಂದ್ರಿಯಗಳಿಂದ ಕೂಡಿದ ದೇಹ ತಾನಲ್ಲ ಅಂತ ತಿಳ್ಕೊಂಡು ಇಂದ್ರಿಯಗಳಿಗೆ ಅತೀತವಾದ ಸೃಷ್ಟಿಯ ಬಗ್ಗೆ ತಿಳ್ಕೊತಾನೆ. ಹಾಗೆ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಂದು ತನ್ನ ಭೌತಿಕ ಶರೀರ ನೋಡ್ಕೊಂಡು ಕನ್ಫ್ಯೂಸ್ ಆಗ್ತಾನೆ. ನಾನು ದೇಹ ಆತ್ಮ ಅನ್ನೋದು ಅವನಿಗೆ ಜಾಗೃತ ಆಗತ್ತೆ. ಏನಿದು ನನ್ನ ಭೌತಿಕ ಶರೀರ ಅಲ್ಲಿದೆ, ನಾನು ಹೊರಗ್ ಬಂದ್ಬಿಟ್ಟಿದ್ದೀನಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಭಯ ಆಗ್ತಾನೆ. ಆದ್ರೆ ನಂತರ ಅವನು ಜಾಗೃತ ಆಗ್ತಾನೆ. ನಾನು ಬರೀ ಪುಸ್ತಕ ಓದಿ ತಿಳ್ಕೊಂಡಿದ್ದೆ, ಬಟ್ ನನಗೆ ಇವಾಗ ಅನುಭವ ಆಗ್ತಿದೆ ಸಾಧನೆಯಿಂದ ಅಂತ ಅರ್ಥ ಮಾಡ್ಕೊತಾನೆ. ದೇಹ ಸುಖ ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ, ಸಮಯವನ್ನ ಮಾಡೋದಿಲ್ಲ, ಆತ್ಮಕ್ಕೆ ಸಂಬಂಧಿಸಿದ ಕೆಲ್ಸಗಳಿಗೇನೆ ಪ್ರಾಮುಖ್ಯತೆ ಕೊಡ್ತಾನೆ. ತಾನು ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ಸಂಬಂಧಿಸಿದ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಯಾವುದೇ ಸಮಾರಂಭಗಳಾಗ್ಲಿ, ಪಾರ್ಟಿಗಳಿಗಾಗ್ಲಿ, ಮದುವೆ ಸಮಾರಂಭ ಅವು ಇವು ಅಂತ ತಲೆ ಕೆಡ್ಸ್ಕೊಳ್ಳಾರ್ದೆ ಪ್ರಾಪಂಚಿಕತೆ ಕಡೆ ಜಾಸ್ತಿ ಗಮನ ಕೊಡೋದಿಲ್ಲ. ಜ್ಞಾನಿಗಳಿಂದ ಸಂದೇಶ ಪಡ್ಕೊಳ್ತಾನೆ, ಪುಸ್ತಕಗಳನ್ನ ಓದ್ತಾನೆ, ಸತ್ಯ ಅನ್ನೋದನ್ನ ತಿಳ್ಕೊತಾನೆ. ಅದೇ ನಾನು ಚಿದಾನಂದ ಸ್ವರೂಪ ಅಂತ ತಿಳ್ಕೊತಾನೆ. ಆತ್ಮವೇ ಪರಬ್ರಹ್ಮ, ಶಿವ ಎಲ್ಲವೂ ನಾನೇ, ಆತ್ಮ ಭಗವಂತ ನಾನೇ ಅಂತ ತಿಳ್ಕೊತಾನೆ. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ತಿಳ್ಕೊಂಡು ಮನಸ್ಸಿನ ಕೋರಿಕೆಗಳಿಗೆ ಅವನು ದಾಸ ಆಗೋದಿಲ್ಲ. ಕೋರಿಕೆಗಳ ಬಿಟ್ಟು ಅದನ್ನ ಮೀರ್ತಾನೆ. ಸರಿಯಾಗಿ ಆಹಾರ ಪಾಲನೆಯನ್ನ ಮಾಡ್ತಾನೆ. ದುರಾಭ್ಯಾಸಕ್ಕೆ ಅವನು ದೂರನಾಗ್ತಾನೆ, ದುರಾಭ್ಯಾಸಗಳು ಇರೋದಿಲ್ಲ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸೇವೆಯನ್ನ ಮಾಡ್ತಾನೆ. ಈ ಪಂಚಭೂತ ನಾನಲ್ಲ ಅಂತ ತಿಳುತ್ತಾನೆ. ಅಂದ್ರೆ ಸ್ಥೂಲ ಶರೀರ, ಅನ್ನಮಯ ಕೋಶ ಹೊರಬಂದು ನಂತರ ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರನು ನಾನಲ್ಲ. ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಯಾವುದು ನಾನಲ್ಲ, ಕಾರಣ ಶರೀರಕ್ಕೆ ಬಂದು ತಿಳ್ಕೊತಾನೆ. ನಂತರ ಸತ್ಯ ಅಂತ ಅರ್ಥ ಮಾಡ್ಕೋತಾನೆ. ಆತ್ಮಸ್ವರೂಪವೇ ನಾನು ಅಂತ ತಿಳ್ಕೊತಾನೆ. ನಂತರ ಶ್ರೀಕೃಷ್ಣ ಭಗವಾನರು ಅರ್ಜುನನಿಗೆ ಹೇಳ್ತಾರೆ, ಓ ಅರ್ಜುನ, ತ್ರಿಗುಣಗಳನ್ನ ಬಿಟ್ಟು, ದ್ವಂದ್ವ ಇಲ್ಲದೆ, ಸ್ತೋತ್ರ ಮಂತ್ರವಿಲ್ಲದೆ, ಯಾಗಾದಿಗಳನ್ನ ಬಿಟ್ಟು ಪರಬ್ರಹ್ಮನೇ ನಾನ ಅಂತ ತಿಳ್ಕೊಬೇಕು. ತೀರ್ಥಯಾತ್ರೆ, ನದಿ ಸ್ನಾನ, ವೇದ ಪುರಾಣ ಎಲ್ಲವನ್ನ ಬಿಟ್ಟು ಆತ್ಮಾರಾಧನೆಯನ್ನ ಮಾಡ್ಬೇಕು. ತ್ರಿಗುಣಗಳು, ತಮೋಗುಣ, ರಜೋಗುಣ, ಸಾತ್ವಿಕ ಎಲ್ಲವನ್ನು ಬಿಟ್ಟು ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ನಿರ್ವಾಣ ಸ್ಥಿತಿಯಲ್ಲಿರೋರಿಗೆ ಮರಣದ ಭಯ ಕೂಡ ಇರೋದಿಲ್ಲ. ಹುಟ್ಟು ಮಧುರ, ಸಾವು ಮಧುರ. ಹಾಗಾಗಿ ನಾನು ಅಲ್ಲ ಅಂತ ತಿಳ್ಕೊಂಡಾಗ ಶರೀರದ ಪರವಾಗಿ ಇರುವ ಯಾವ ಕೆಲ್ಸಕ್ಕೂ ಅವನು ಹೆದರೋದಿಲ್ಲ. ನಾನು ಸ್ತ್ರೀನೂ ಪುರುಷನೂ ಅಲ್ಲ, ನನ್ಗೆ ಯಾವ ಜಾತಿನೂ ಇಲ್ಲ, ನಂದು ಯಾವ ಮತ ಇಲ್ಲ, ನಂದು ಯಾವ ದೇಶನೂ ಇಲ್ಲ. ಹುಟ್ಟು ಸಾವು ಎಲ್ಲ, ಈ ಬಂಧನ, ಹೆಂಡತಿ ಮಕ್ಕಳು ಎಲ್ಲವನ್ನ ಮೀರಿದವನಾಗ್ತಾನೆ.
ಹಾಗೆ ಕೊನೆಗೆ ಸರ್ವಂ ಕಲ್ವಿದಂ ಬ್ರಹ್ಮ, ನಾನೇ ಎಲ್ಲ ನಾನೇ, ಅಣು ಅಣುವೂ ನಾನೇ, ಪ್ರತಿಯೊಂದು ನಾನೇ, ನಾನು ಪರಿಮಿತ ಅಲ್ಲ ಅಪರಿಮಿತ, ಎಲ್ಲಾ ಕಡೆ ನಾನೇ ಇದ್ದೀನಿ, ಸರ್ವವ್ಯಾಪಿ, ಎಲ್ಲಿ ನೋಡಿದ್ರು ಅಲ್ಲೇ, ಎಲ್ಲಿ ನಿಂತ್ಕೋತಾನೆ ಅಲ್ಲೇ ದೇಗುಲ. ಅದೇ ಎಲ್ಲಾ ಕಡೆಯನ್ನು ದೇವರನ್ನೇ ಕಾಣ್ತಾನೆ, ತನ್ನಲ್ಲೂ ಹೊರಗಡೆನು. ಇವನು ಪಂಡಿತನಾಗಿರೋದಿಲ್ಲ, ಯೋಗಿಯೇ ಇರ್ತಾನೆ, ತಾನೇನ್ ಹೇಳ್ತಾನೋ ಅದನ್ನೇ ಆಚರಣೆ ಮಾಡ್ತಾನೆ, ಮನ್ಸಲ್ಲಿ ಹೇಳ್ತಾನೆ, ಹೇಳಿದ್ದನ್ನೇ ಆಚರಿಸ್ತಾನೆ, ತ್ರಿಕರಣ ಶುದ್ಧಿಯಿಂದಾನೇ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಮೂಗು, ನಾಲಿಗೆ, ಕಣ್ಣು, ಬಾಯಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತರೇಂದ್ರಿಯ, ಮನಸ್ಸು, ಹಾಗೆ ಪಂಚಭೂತಗಳು ಯಾವುದೂ ನಾನಲ್ಲ, ಚಿದಾನಂದ ಸ್ವರೂಪ ಶಿವ ಅಂದ್ರೆ ಆತ್ಮ, ಭಗವಂತನೇ ನಾನು, ಪರಬ್ರಹ್ಮನೇ ನಾನು ಅಂತ ತಿಳ್ಕೊಂಡು ತನ್ನ ಗುರಿ ವಿಮುಕ್ತಿಯಿಂದ ಪೂರ್ಣಾತ್ಮನಾಗಲು, ಕೋಕ್ರೇಟ್ ಆಗಲು ಅವನು ಸಾಧನೆ ದಾರಿ ಹೋಗ್ತಾನೆ, ಸತ್ಯಲೋಕಕ್ಕೆ ಸೇರ್ಕೋತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್. ನೋಡಿ, ಒಂದೇ ಒಂದು ಪಾಯಿಂಟ್ ಬಿಡದಂಗೆ ಬರ್ಕೊಂಡಿದ್ದಾರೆ ಅವ್ರು. ಹೀಗೆ ಬರೀಬೇಕು, ಶ್ರದ್ಧೆ ಇದ್ರೆ ಬರ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಾವು ಎಷ್ಟು ಚಂದ ಹಾಡು ಹೇಳ್ತಾರೆ ಅಂತ ನಾವು ಬಾಯಿ ಕಳ್ಕೊಂಡು ನೋಡ್ತಾ ಬಂದ್ರೆ ಅಲ್ವಾ? ಹಾ, ಹೊಡೀರಿ ಅವ್ರಿಗೆ ಒಂದು ಹಾಗೆ ನೀಟಾಗಿ ಬರ್ಕೋಬೇಕು, ಅದನ್ನ ಏನು ಮಿಸ್ ಆಗಬಾರ್ದು ಅಲ್ವಾ? ಇಲ್ಲ ಅಂದ್ರೆ ಅದು ಕನೆಕ್ಷನ್ ತಪ್ಪಿ ಹೋಗ್ತದೆ. ಅದು ಏನ್ ಇವತ್ತೇ ಅರ್ಥ ಆಗಿಲ್ಲ, ಅದು ಇನ್ 4 ದಿವಸ ಬಿಟ್ಟು ತಗೊಂಡ್ ನೋಡಿದ್ರೆ ಏನ್ ಅರ್ಥ ಆಗ್ತದೆ ಅಲ್ವಾ? ಹಂಗೆ ಅರ್ಧಂಬರ್ಧ ಆಗ್ಬಾರ್ದು, ಪೂರ್ತಿ ಡಿಟೇಲ್ ಆಗಿ ನಮ್ಗೆ ಅರ್ಥ ಆಗ್ಬೇಕು, ಗೊತ್ತಾಗ್ಬೇಕು. ನಾಳೆ ಎಲ್ಲರೂ ತಪ್ಪದೆ ಪುನಃ ಅದನ್ನ ತೆಗೆದು ನೋಡಿ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಕರೆಕ್ಟಾಗಿ ನೋಟ್ಸ್ ಮಾಡ್ಬೋದು, ಆಯ್ತಾ? ನೋಡೋಣ ನೆಕ್ಸ್ಟ್ ಮುಂದೆ ಯಾವ ಕ್ಲಾಸ್ ಬಂದ್ರು ಅಷ್ಟೇ ಚೆನ್ನಾಗಿ ನೀಟಾಗಿ ಬರ್ಕೊಳ್ಳಿ. ಸುಮ್ಮನೆ ಬರಿತಾ ಇರ್ಬೇಕು ನೀವು, ನಾವು ಹೇಳ್ತಾ ಇರ್ತೀವಿ ಅದನ್ನ ಹಿಂಗೆ ಒಂದೊಂದು ನಿಮ್ಮದೇ ಆದಷ್ಟೇ ಸೆಂಟೆನ್ಸ್ ಅಲ್ಲಿ ಬರ್ಕೋಂತ ಹೋಗ್ಬೇಕು ಅಷ್ಟೇ, ಬಿಡಬಾರ್ದು ಯಾವುದು. ಮತ್ ನಾನೇನ್ ಬಹಳ ಸ್ಪೀಡ್ ಏನು ಹೇಳಿರಲ್ಲ, ಇನ್ನೂ ನಿಧಾನ ಹೇಳಿದ್ರೆ ಮತ್ತದು ಏನಾಗ್ತದೆ ಅಲ್ವಾ? ಓಕೆ ಮಾಸ್ಟರ್ಸ್, ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ ಅಂತ ಸಮಯ ಆಗಿದೆ.